ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಏವಂ ಶಪ್ತೌ ಸ್ವಭವನಾತ್ ಪತಂತೌ ತೈಃ ಕೃಪಾಲುಭಿಃ. ನಿನ್ನೆ ಹೇಳಿದಂತೆ ಸನಕಾದಿಗಳೆಲ್ಲ ಶಾಪ ಕೊಟ್ಟಾಗ ಅದೇ ಕಾಲದಲ್ಲಿ ದಿತಿದೇವಿಯು ಗರ್ಭಧಾರಣೆ ಮಾಡುವ ಕಾಲದಲ್ಲಿ ಶಪ್ತರಾಗಿ ಶಾಪಗ್ರಸ್ತರಾಗಿ ಇಬ್ಬರು ಕೂಡ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವಳ ಗರ್ಭವನ್ನು ಸೇರಿದರು. ನಂತರ ಹುಟ್ಟಿದರು. ಅದರಲ್ಲಿ ಹಿರಣ್ಯಾಕ್ಷನನ್ನು ಭಗವಂತ ವರಾಹರೂಪಿ ಪರಮಾತ್ಮ ಸಂಹಾರ ಮಾಡಿದ. ಅದೆಲ್ಲ ತೃತೀಯ ಸ್ಕಂದದಲ್ಲೇನೆ ಬಂದಿದೆ ವಿಷಯ. ಇದಾದ ಮೇಲೆ ಮುಂದೆ ಏನಾಯಿತು ಅಂತ ನಾರದರು ಧರ್ಮರಾಜನಿಗೆ ಹೇಳ್ತಿದ್ದಾರೆ. ಹಿರಣ್ಯಕಶಿಪು ಪುತ್ರಂ ಪ್ರಹ್ಲಾದಂ ಭಗವತ್ಪ್ರಿಯಂ ಜಿಗಾಂಸುರಕರೋನ್ನಾನಾ ಯಾತನಾ ಮೃತ್ಯುಹೇತವೇ. ಈ ಹಿರಣ್ಯಕಶಿಪು ಏನು ಮಾಡಿದ, ತನ್ನ ಮಗ ಪ್ರಹ್ಲಾದ, ಆ ಪ್ರಹ್ಲಾದನನ್ನೇ ಕೊಲ್ಲಬೇಕು ಅಂತ ಅನೇಕ ವಿಧವಾದಂಥ ಯಾತನೆಗಳನ್ನೆಲ್ಲ ಕೊಟ್ಟನಂತೆ, ಹಿಂಸೆ ಕೊಟ್ಟನಂತೆ ಪ್ರಹ್ಲಾದರಾಜರಿಗೆ. ಎಷ್ಟು ಹಿಂಸೆ ಕೊಟ್ಟರೂ ಕೂಡ ಪುಣ್ಯಕ್ಕೆ ದೇವರ ಅನುಗ್ರಹದಿಂದ ಪ್ರಹ್ಲಾದರಾಜರಿಗೆ ಏನಾಗಲಿಲ್ಲ. ಆದರೆ ಭಾರಿ ಹಿಂಸೆ ಕೊಟ್ಟೆ. ತತಸ್ಥೌ ರಾಕ್ಷಸೌ ಜಾತೌ ಕೇಶಿನ್ಯಾಂ ವಿಶ್ರವಸ್ಸುತೌ. ಹೀಗೆ ಪ್ರಹ್ಲಾದ ಭಗವಂತನನ್ನು, ಸರ್ವತ್ರ ಅಂತರ್ಯಾಮಿಯಾದಂಥ ಪರಮಾತ್ಮನನ್ನು ಧ್ಯಾನ ಮಾಡಿದ್ದರಿಂದಾಗಿ, ಭಗವಂತನನ್ನು ಕಾಣ್ತಾ ಇದ್ದದ್ರಿಂದ ಅವನ ಅನುಗ್ರಹದಿಂದ ಅವನಿಗೇನೂ ಆಗಲಿಲ್ಲ. ಏನು ಪ್ರಯತ್ನಗಳನ್ನು ಕೊಲ್ಲೋದಕ್ಕೇನು ಪ್ರಯತ್ನ ಮಾಡಿದರೂ ಕೂಡ ಹಿರಣ್ಯಕಶಿಪುವಿಗೆ ಆಗಲಿಲ್ಲ. ಹೀಗೆಲ್ಲ ನಡೀತು. ಅಂತೂ ಈ ಜಯ ವಿಜಯರೇನೇ ಏನಾದರೂ ಅಂತಂದರೆ, ಮೊದಲನೇ ಬಾರಿ ಆಗಬೇಕಾದ್ರೆ ಮೊದಲನೇ ಬಾರಿ ಪರಮಾತ್ಮನನ್ನು ವರಾಹರೂಪಿ ಭಗವಂತನಿಂದ ಮತ್ತು ನರಸಿಂಹದೇವರಿಂದ ಇಬ್ಬರು ಸಾಯ್ತಾರೆ. ಅಂತೂ ಈ ಕಥೆ ನಡೀತದೆ. ಅದಾದ ಮೇಲೆ ಅವರೇನೇ ಏನಾದರೂ ತತಸ್ಥೌ ರಾಕ್ಷಸೌ ಜಾತೌ ಕೇಶಿನ್ಯಾಂ ವಿಶ್ರವಸ್ಸುತೌ. ಯಾರು? ರಾವಣ ಕುಂಭಕರ್ಣಶ್ಚ. ಅವರೇ ಮತ್ತೇನಾದರೂ ಅಂದರೆ ರಾವಣ ಕುಂಭಕರ್ಣ ಅನ್ನುವ ಹೆಸರಿನಿಂದಾಗಿ ವಿಶ್ರವಸ್ಸಂತ ಋಷಿಗಳು, ಅವರ ಹೆಂಡತಿ ಕೇಶಿನಿ ಅಥವಾ ಕೈಕಸಿ, ಈ ಕೇಶಿನಿಯಲ್ಲಿ ಹುಟ್ಟಿದ್ರಂತೆ. ಅವರಿಬ್ಬರು ಕೂಡ ಹುಟ್ಟಿದರು. ಅವ್ರು ಯಾರು? ರಾವಣ ಕುಂಭಕರ್ಣ ಅಂತ. ಆಮೇಲೆ ಮತ್ತೇನಾಯಿತು ಅಂದರೆ ಅವರೇನೆ ಶಿಶುಪಾಲ ದಂತವಕ್ರರಾಗಿ ಮತ್ತೆ ರಾಜರಾಗಿ ಹುಟ್ಟಿದ್ರಂತೆ. ಇಲ್ಲೆಲ್ಲ ಶ್ರೀಮದ್ ಆಚಾರ್ಯರು ವಿಶೇಷವನ್ನು ಹೇಳುತ್ತಾರೆ. ಈ ಏನು ಇವನು ಸಾಯ್ತಾ ಇದ್ನಲ್ಲ, ಹಿರಣ್ಯಕಶಿಪು ಸಾಯ್ತಾ ಇದ್ದ. ಹಿರಣ್ಯಕಶಿಪು ಸಾಯೋ ಕಾಲದಲ್ಲಿ ಏನು ಮಾಡಿದ ಅಂದರೆ ಸಾಯೋ ಕಾಲದಲ್ಲಿ ಏನು ಚಿಂತನೆ ಮಾಡ್ತೀವಿ ಅದಕ್ಕೆ ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ. ಅವನು ಸಾಯ್ತಾ ಇದ್ದಂತೆ ಹಿರಣ್ಯಕಶಿಪು. ಹಾಗೆ ಲಕ್ಷ್ಮೀ ನರಸಿಂಹದೇವರು ಅವನು ಹೊಟ್ಟೆ ಬಗೆದು ಕೊಂದರು. ಅವನನ್ನು ಕೊಲ್ಲಬೇಕಾದ್ರೆ ಆ ರೂಪ ನೋಡಿದ್ನಲ್ಲ ಒಂದು ಸರ್ತಿ, ಲಕ್ಷ್ಮೀ ನರಸಿಂಹದೇವರ ರೂಪ ನೋಡಿದ್ನಲ್ಲ, ಭಯಾನಕ ಅಂತ ಅನ್ನಿಸ್ತಂತ ಒಂದು ಸರ್ತಿ. ಅವನು ಭಾರಿ ಭಯಾನಕವಾಗಿದೆ ಅಂತ ಅನ್ನಿಸ್ತಂತೆ.
ಭಯಾನಕವಾಗಿದೆ ಅಂತ ಅನ್ನಿಸಿದ್ರಿಂದಾಗಿ ಅವನಿಗೆ ಕೊನೆಗೆ ಸಾಯುವಾಗ ಭಗವಂತ ಅಂದರೆ ಭಯಾನಕ ಅಂತ ಅನ್ನಿಸ್ತು. ಆದ್ದರಿಂದ ಮುಂದಿನ ಜನ್ಮ ಅನ್ನೋದು ರಾವಣ ಅನ್ನೋ ಜನ್ಮ ಬಂತಲ್ಲ ಅವನಿಗೆ, ಆಗ ಅವನು ಎಲ್ರಿಗೂ ಭಯಂಕರನಾಗಿದ್ದಂತ, ಅವನು ಭಯಾನಕನಾಗಿದ್ದ. ಯಾಕೆಂದರೆ ಕೊನೆಯ ಕಾಲದಲ್ಲಿ ದೇವರನ್ನು ಆ ರೀತಿ ಉಪಾಸನೆ ಮಾಡಿದ ಅವನು. ದೇವರು ಯಾವತ್ತೂ ಭಯಾನಕ ಅಲ್ಲ, ಅವನು ಭಯಾನಕ ಆಗೋದೇ ಇಲ್ಲ. ಅನುಗ್ರಹ ಮಾಡುವವನು ಪರಮಾತ್ಮ, ಅವನನ್ನು ಹಾಗೆ ಉಪಾಸನೆ ಮಾಡಿದ, ಕೊನೆಗೆ ಆ ರೀತಿ ತಿಳ್ಕೊಂಡಂತೆ. ಆದ್ದರಿಂದ ಅವನು ಭಯಾನಕನಾಗಿ ಭಯಾನಕ ರಾಕ್ಷಸನಾಗಿ ಹುಟ್ಟಿದ. ಆದರೆ ಅದೇ ರಾವಣನಾಗಿದ್ನಲ್ಲ, ರಾವಣನಾಗಿದ್ದಾಗ ರಾಮನನ್ನು ಎದುರು ಹಾಕ್ಕೊಂಡು ರಾಮನ ಕೈಯಲ್ಲಿ ಸತ್ತ. ಆದರೆ ರಾಮನ ಕೈಯಲ್ಲಿ ಸಾಯಬೇಕಾದ್ರೆ ಏನು ಯೋಚನೆ ಮಾಡಿದ ಅಂದರೆ, ಆಗ ರಾಮ ಅಂದರೆ ಇವನೊಬ್ಬ ರಾಜ, ಮಹಾಪರಾಕ್ರಮಿ, ಇವನ ಕೈಯಲ್ಲಿ ನಾನು ಸಾಯ್ತಾ ಇದ್ದೀನಿ ಅಂತ ಅಂದ್ಕೊಂಡಂತೆ. ಅದಕ್ಕೆ ಅವನಿಗೇನಾಯಿತು ಅಂದರೆ, ಮುಂದಿನ ಜನ್ಮದಲ್ಲಿ ಶಿಶುಪಾಲನಾಗಿ ಅವನು ರಾಜನಾದ. ಯಾಕೆಂದರೆ ಭಗವಂತನನ್ನು ರಾಜ ಅಂತ ಅಂದುಕೊಂಡಲ್ಲ, ಅದಕ್ಕೆ ಮುಂದಿನ ಜನ್ಮ ಅನ್ನೋದು ಆ ರೀತಿ ಬಂತು. ಆದರೆ ಶಿಶುಪಾಲನಾಗಿದ್ದಾಗ ಮನಸ್ಸೋ ಇಚ್ಛೆಯಿಂದ ಬೈದ ಕೃಷ್ಣನ ಬೈದು ಕೊನೆಗೆ ಅವನಿಗೆ ಅನ್ನಿಸ್ತಂತ ಒಂದು ಸರ್ತಿ, ಏನೇ ಆದರೂ ಕೂಡ ಅಷ್ಟು ಬೈತಾ ಇದ್ದರೂ ಕೂಡ ಮನಸ್ಸಿನೊಳಗೆ ಅನ್ನಿಸ್ತಿತ್ತಂತೆ, ನಾನು ಬೈಯೋದೆಲ್ಲ ಸುಳ್ಳು, ಭಗವಂತ ಇವನು ಕೃಷ್ಣ ಅಂತ ಅವನ ಒಳಗೆ ಅನ್ನಿಸ್ತಿತ್ತಂತೆ, ಪರಮಾತ್ಮ ಇವನು ಅಂತ ಅವನ ಮನಸ್ಸಲ್ಲೇ ಅನ್ನಿಸ್ತಿತ್ತಂತೆ. ಹಾಗಾಗಿ ಅವನು ಕೊನೆಯಲ್ಲಾಗಬೇಕಾದ್ರೆ ಕೃಷ್ಣನಲ್ಲಿ ಭಕ್ತಿ ಅನ್ನುವಂಥದ್ದು ಬಂತು. ಆದ್ದರಿಂದ ಭಕ್ತಿಗೇನು ಮಾಡಿದ ಪರಮಾತ್ಮ, ಶಿಶುಪಾಲನ ಕೊಂದ ಮೇಲೆ ಇನ್ನೊಂದು ಜನ್ಮ ಕೊಡಲಿಲ್ಲ ಅವನಿಗೆ, ನೀನು ಭಕ್ತಿ ಮಾಡಿದ್ದೆ ಆದ್ದರಿಂದ ನನ್ನ ಒಳಗೆ ಸೇರ್ಕೊ ನೀನು ಅಂತ ದೀಪದ ರೂಪದಲ್ಲಿ ಒಳಗೆ ಸೇರಿಸ್ಕೊಂಡಂತೆ ಪರಮಾತ್ಮ. ಇದೆಲ್ಲ ಶ್ರೀಮದ್ ಆಚಾರ್ಯರು ಬರೆಯುವಂಥ ತಾತ್ಪರ್ಯಗಳು, ಇವೆಲ್ಲ ವ್ಯಾಖ್ಯಾನಗಳು. ಹೀಗೀಗಾಯಿತು ಅನ್ನೋದಕ್ಕೆ, ಯಾಕೆ ಇಂತಿಂಥ ಜನ್ಮಗಳು ಬಂತು ಅವರಿಗೆ ಅನ್ನೋದಕ್ಕೆ ಹಿನ್ನೆಲೆಗಳನ್ನೆಲ್ಲ ಹೇಳ್ತಾರೆ ಶ್ರೀಮದ್ ಆಚಾರ್ಯ. ಅಂತೂ ಅವನು ಇಷ್ಟೆಲ್ಲ ನಡೀತು ಅಂತ ಘಟನೆಗಳನ್ನು ಸಂಕ್ಷೇಪವಾಗಿ ಹೇಳಿದ್ರಂತೆ. ಆಗ ನಾರದರನ್ನು ಧರ್ಮರಾಜ ಕೇಳ್ತಾನೆ, ವಿದ್ವೇಷೋ ದಯಿತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇಪ್ಯಚ್ಯುತಾತ್ಮನಿ. ಅಲ್ಲ, ಯಾವಾಗಲೂ ಕೂಡ ಅಚ್ಯುತಾತ್ಮನಿ, ಭಗವಂತನಲ್ಲೇ ಮನಸ್ಸು ನೆಟ್ಟಿರುವಂಥ ಪ್ರಹ್ಲಾದರಾಜರು, ಅಂಥ ಪ್ರಹ್ಲಾದರಾಜರನ್ನು ಕೂಡ ಕೊಲ್ಲಬೇಕು ಅನ್ನುವಷ್ಟು ಬುದ್ಧಿ ಇವನಿಗೆ ಬಂತು ಅಂದರೆ ಯಾಕೆ ಹೀಗಾಯಿತು? ಹೋಗಲಿ, ಭಗವಂತನ ಭಕ್ತ ಅಷ್ಟೇ ಅಲ್ಲ, ಭಗವದ್ಭಕ್ತ ಮಾತ್ರ ಅಲ್ಲ, ಇನ್ನೊಂದೇನು ಅಂತ ಹೇಳಿದರೆ ಸ್ವಂತ ಮಗ, ಆ ಮಗನನ್ನು ಕೂಡ ಕೊಲ್ಲಬೇಕು ಅನ್ನುವಂಥ ಭಾವನೆ ಇವನಿಗೆ ಹುಟ್ಟಿತ್ತು ಅಂದರೆ ಯಾಕೆ ಆ ಭಾವನೆ ಎನ್ನುವಂಥದ್ದು ಬಂತು? ಅಂಥ ಮನಸ್ಸಾದರೂ ಕೂಡ ಯಾಕೆ ಬಂತು ಅವನಿಗೆ ಅಂತ, ಈ ದ್ವೇಷ ಯಾಕೆ ಮಾಡಿದ ಮಗನಲ್ಲಿ ಅಂತ ಕೇಳ್ತಾನೆ. ದ್ವೇಷ ಯಾಕೆ ಮಾಡಿದ ಅಂತ ಕೇಳುವಾಗ ಆಗ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಏನಾಯಿತು ಚರಿತ್ರೆ ಹೇಳ್ತೀನಿ ಕೇಳು ಅಂದರೆ ಬಹಳ ರೋಚಕವಾಗಿದೆ. ಅವ್ರು ಹೇಳ್ತಾರೆ, ಈ ಹಿರಣ್ಯಾಕ್ಷ ಸತ್ತ ಮೇಲೆ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂತಂತೆ. ಭ್ರಾತರಿಯೇವಂ ವಿನಿಹತೆ ಹರಿಣ ಕ್ರೋಢಮೂರ್ತಿನ, ಕ್ರೋಢ ರೂಪದಿಂದಾಗಿ ಪರಮಾತ್ಮ ವರಾಹ ರೂಪದಿಂದ ಬಂದು ಅವನನ್ನು ಸಂಹಾರ ಮಾಡಿದ ಮೇಲೆ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಯದೃಶಾಶುಚ, ಬಹಳ ದುಃಖಪಟ್ಟಂತೆ. ಅಯ್ಯೋ, ನನ್ನ ಸಹೋದರ ಹೋದ್ನಲ್ಲ ಅಂತ ಭಾರೀ ದುಃಖವನ್ನು ಪಟ್ಟಾದ ಮೇಲೆ ಅವನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡ. ಏನಾದರೂ ಮಾಡಿ ಭಗವಂತನನ್ನೇ ಕೊಲ್ಲಬೇಕು ಅಂತ ಅನ್ನಿಸ್ತು. ಆದರೆ ತಾನೇ ದುಃಖಕ್ಕೊಳಗಾಗಿದ್ದಾನೆ. ಇನ್ನು ಅಷ್ಟರ ಮಧ್ಯದಲ್ಲಿ ಏನಾಯ್ತಂತೆ, ಅವನಿಗೆ ಅನ್ನಿಸ್ತಂತೆ, ಯಾರ್ಯಾರು ನನ್ನ ಕಡೆಯವರಂತಿದ್ದಾರೆ ಅವರಿಗೆಲ್ಲ ಆಜ್ಞೆ ಮಾಡಬೇಕು ಅಂತ ಕೆಲವರಿಗೆಲ್ಲ ಆಜ್ಞೆ ಮಾಡಿದಂತೆ. ಯತ್ರ ಯತ್ರ ದ್ವಿಜಾ ಗಾವು ವೇದ ವರ್ಣಾಶ್ರಮ ಕ್ರಿಯಾ ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ ಅಂತ ಹೇಳಿದ. ಅವನು ಹೇಳಿದ, ಯಾಕೆಂದ್ರೆ ನನ್ನ ತಮ್ಮನನ್ನು ಕೊಂದಂಥ ವರಾಹರೂಪಿ ಪರಮಾತ್ಮ ಅವನನ್ನು ಕೊಲ್ಲಬೇಕು. ಹುಡುಕಿದ್ನಂತೆ ಅವನು, ವರಾಹ ಎಲ್ಲಿದ್ದಾನೆ, ಭಗವಂತ ಎಲ್ಲಿದ್ದಾನೆ, ವಿಷ್ಣು ಅಂತ ಹುಡುಕಿದ್ರೆ ಸಿಕ್ಬಿಡ್ತಾನೇನು ಅವನು? ಅಷ್ಟು ಸುಲಭ ಸಿಗೋದಿಲ್ಲ ಅವನಿಲ್ಲ, ಪರಮಾತ್ಮ ಅಷ್ಟು ಸುಲಭದಿಂದ ಸಿಗೋದಿಲ್ಲ. ಆದರೆ ಸಿಗಲಿಲ್ಲ ಇವನಿಗೆ. ಸಿಗದೇ ಇದ್ದಾಗ ಏನು ವಿಚಾರ ಮಾಡಿದ ಅಂದರೆ, ತನ್ನ ಸೈನ್ಯಕ್ಕೆಲ್ಲ ಆಜ್ಞೆ ಮಾಡಿದ್ನಂತೆ, ಯತ್ರ ಯತ್ರ ದ್ವಿಜ ಗಾವಹ ವೇದಾಹ ವರ್ಣಾಶ್ರಮ ಕ್ರಿಯಾ, ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ, ಎಲ್ಲೆಲ್ಲಿ ಗೋವುಗಳಿದ್ದಾವೆ, ಎಲ್ಲೆಲ್ಲಿ ವೇದಾಧ್ಯಯನ ವೇದಗಳ ವಿದ್ಯಾಪೀಠ ಇದೆಯೋ ಅದಕ್ಕೆಲ್ಲ ಬೆಂಕಿ ಹಚ್ಚರಿ ಅಂತಂದ. ಎಲ್ರಿಗೂ ಆಜ್ಞೆ ಮಾಡಿದ್ದಂತೆ. ಮೊದಲು ಬ್ರಾಹ್ಮಣರು ಎಲ್ಲಿರ್ತಾರೋ ಅವ್ರಿಗೆ ಬೆಂಕಿ ಹಚ್ಚರಿ ಅಂತಂದ. ಜಗತ್ತಿನಲ್ಲಿ ಯಾರಾದರೂ ಬ್ರಾಹ್ಮಣರ ದ್ವೇಷ ಮಾಡ್ತಿದ್ದಾರೆ ಅಂದರೆ ಅವರೆಲ್ಲ ಹಿರಣ್ಯಕಶಿಪು ವಂಶಕ್ಕೆ ಸೇರಿದವರು ಅಂತಲೇ. ಮತ್ತು ಪ್ರಹ್ಲಾದನಂತವ್ರು ಅಂತ ತಿಳ್ಕೊಂಬಿಡಬೇಡ್ರಿ, ಹಿರಣ್ಯಕಶಿಪು ಅವರು ಅಂತ ಅರ್ಥ. ಹಾಗೆ ಆ ರೀತಿಯಲ್ಲಿ ಅದರಿಂದ ಇದನ್ನೆಲ್ಲ ಆಜ್ಞೆ ಮಾಡಿದ್ನಂತೆ.
ಯಾಕೆ ಆ ರೀತಿ ಆಜ್ಞೆ ಮಾಡಿದ ಅಂದರೆ ಅವನಿಗೆ ಸಣ್ಣ ಒಂದು ತಿಳುವಳಿಕೆ ಇತ್ತಂತ. ಅವನಿಗೆ ದೇವರನ್ನು ಹುಡುಕಿದ, ಅವನು ಪರಮಾತ್ಮನ ಹುಡುಕಿದ, ಯುದ್ಧ ಮಾಡಬೇಕು, ಅವನು ಸಂಹಾರ ಮಾಡಿ ಸಿಗಲಿಲ್ಲ. ದೇವರು ಸಿಗದೇ ಇದ್ದಾಗ ಇವನೇನು ಮಾಡಿದ ಅಂದರೆ ವಿಚಾರ ಮಾಡಿದ್ನಂತೆ. ಸ್ವಲ್ಪ ಶಾಸ್ತ್ರ ಗೊತ್ತಿತ್ತು ಅವನಿಗೆ. ಏನು? ವಿಷ್ಣು ಬ್ರಾಹ್ಮಣ ರೂಪೇಣ ಶಶ್ವಚ್ಚರತಿ ಭೂತಲೆ ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಅರ್ಥ ಏನು ಅಂದರೆ ಭಗವಂತ ಕೆಲವು ಸಂದರ್ಭಗಳಲ್ಲಿ ತಾನೇ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡು ಎಲ್ಲಿ ಸಿಕ್ಕರಲ್ಲಿ ಓಡಾಡ್ತಿರಲ್ಲ, ದಾರಿಯಲ್ಲಿ ಎಲ್ಲಿ ಸಿಕ್ಕರಲ್ಲಿ ಓಡಾಡ್ಕೊಂಡಿರ್ತಾನೆ. ಬಾರೋ ಮನೆಗೆ ಅಂದ್ರೆ ಬಂದ್ಬಿಡ್ತಾನೆ, ಹಂಗೆಲ್ಲ ಬರೋದಿಲ್ಲ ಅಂತ ದೇವರು. ಮತ್ತು ಹೆಂಗೆ ಬರ್ತಾನೆ ಪರಮಾತ್ಮ ಅಂದರೆ ವಿಷ್ಣು ಬ್ರಾಹ್ಮಣ ರೂಪೇಣ ಅಂತ ಹೇಳ್ತಾರೆ. ಬ್ರಾಹ್ಮಣ ರೂಪದಿಂದ ಓಡಾಡ್ತಿರ್ತಾನಂತೆ ಪರಮಾತ್ಮ ಓಡಾಡೋದು ಅಂತಂದರೆ ಅವನು ಬ್ರಾಹ್ಮಣ ರೂಪದಿಂದಲೇನೆ. ಅವನು ಯಾವಾಗಲೂ ಹಾಗೆ ಓಡಾಡ್ತಿರ್ತಾನಂತೆ. ಬ್ರಾಹ್ಮಣರು ಅಂದರೆ ಬಹಳ ಪ್ರೀತಿ ಅವನಿಗೆ, ಪರಮಾತ್ಮನಿಗೆ. ಆದ್ದರಿಂದ ಯಾರಾದರೂ ಮನೆಗೆ ಬ್ರಾಹ್ಮಣರು ಬರ್ತಿದ್ದಾರೆ ಅಂದರೆ ಮನೆಗೆ ಬಂದಂಥವ್ರು ಬ್ರಾಹ್ಮಣರಲ್ಲ, ಸಾಕ್ಷಾತ್ ಭಗವಂತ ಅಂತ ಅರ್ಥ. ಪರಮಾತ್ಮ ಅವನು ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡಿರ್ತಾನೆ. ಬ್ರಾಹ್ಮಣರು ನೋಡಿದ್ರೆ ಎಲ್ಲಿಯಾದರೂ ಊಟಕ್ಕೆ ಹೋಗಬೇಕು ಅಂತ ತಂಬಿಗೆ ತಾಲಿ ಹಿಡ್ಕೊಂಡೇ ಓಡಾಡ್ತಿರ್ತಾರೆ. ತಂಬಿಗೆ ತಾಲಿ ಹಿಡ್ಕೊಂಡಿದ್ದಾರೆ, ಇವನು ವಿಷ್ಣು ಅಲ್ಲ ಅಂತ ತಿಳ್ಕೊಂಬಿಡ್ಬೇಡ್ರಿ. ಯಾಕೆ ಅಂದರೆ ವಿಷ್ಣು ಅವನ ರೂಪದಲ್ಲೇ ಬಂದಿರ್ತಾನಂತೆ. ವಿಷ್ಣು ಬ್ರಾಹ್ಮಣ ರೂಪೇಣ ಶಶ್ವಚ್ಚರತಿ ಭೂತಲೆ ಅಂತ ಹೇಳ್ತಾರೆ. ಅವನ ರೂಪದಲ್ಲೇ ಬರ್ತಾನೆ ಪರಮಾತ್ಮ, ಹಾಗೇ ಬಂದು ಅನುಗ್ರಹ ಮಾಡ್ತಾನಂತೆ. ಆದ್ದರಿಂದ ಇದು ಗೊತ್ತಿತ್ತು ಅವನಿಗೆ. ಅದಕ್ಕೋಸ್ಕರ ಏನು ಮಾಡಿದ ಅವನು ಅಂದರೆ ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ, ಯತ್ರ ಯತ್ರ ದ್ವಿಜಾಹ ಗಾವಹ ವೇದಾಹ ವರ್ಣಾಶ್ರಮ ಕ್ರಿಯಾ ತಂ ಜನಪದಂ ಯಾತ ಸಂದೀಪಯತ ವೃಷ್ಟತ ಸಂದೀಪಯತ, ಎಲ್ಲ ಸುಟ್ಟಾಕ್ರಿ ಅದನ್ನು ಅಂತ ಹೇಳಿದ್ನಂತೆ. ಸುಟ್ಟಾಕಿಬಿಡ್ರಿ ಅಂತ ಎಲ್ಲ ಸೈನ್ಯವನ್ನು ಕಳಿಸಿದ್ನಂತೆ. ಇಷ್ಟೆಲ್ಲ ಮಾಡಿ ಆದ ನಂತರ ಆಮೇಲೆ ಮನೆಗೆ ಬಂದಂತೆ. ಮನೆಗೆ ಬಂದು ನೋಡುತ್ತಾನೆ, ಹಿರಣ್ಯಕಶಿಪುರ್ಭ್ರಾತು ಸಂಪರೇ ತಸ್ಯ ದುಃಖಿತಃ ಕೃತ್ವಾ ಕಟೋದಕಾದೀನಿ ಭ್ರಾತೃಪುತ್ರಾನ ಸಾಂತ್ವಯನ್. ಆಗ ಈ ಹಿರಣ್ಯಾಕ್ಷ ಏನಿದ್ದ, ಆ ಹಿರಣ್ಯಾಕ್ಷನಿಗೆ ಶಕುನಿ, ಶಂಬರ, ದೃಷ್ಟ, ಭೂತ ಸಂತಾಪ ಅಂತ ವೃಕ, ಕಾಲನೇಮಿ, ಮಹಾನಾಭ, ಹರಿಶ್ಮಶ್ರು, ಮಥೋಲ್ಕಲ ಅಂತ ಇಷ್ಟೆಲ್ಲ ಮಕ್ಕಳಿದ್ರು ಅವನಿಗೆ. ಇವರೆಲ್ಲ ಮಕ್ಕಳು, ಆ ಹಿರಣ್ಯಾಕ್ಷನ ಮಕ್ಕಳು. ಆ ಹಿರಣ್ಯಾಕ್ಷನ ಮಕ್ಕಳೇನಿದ್ರಲ್ಲ ಅವ್ರ ಹತ್ರಕ್ಕೆ ಹೋಗಿ ಸಮಾಧಾನ ಹೇಳಿದ್ನಂತೆ. ಹಿರಣ್ಯಕಶಿಪು ಹೇಳ್ತಾನಂತೆ, ಸಮಾಧಾನ ಹೇಳಿದ್ನಂತೆ. ಅವರಿಗೆ ಸಮಾಧಾನ ಹೇಳಿ ಜೊತೆಗೆ ಏನು ಮಾಡಿದ ಅಂದರೆ ಆ ಏನು ವೃಷಾಭಾನು ಇದ್ಲು, ವೃಷಾಭಾನು ಅಂದರೆ ಹಿರಣ್ಯಾಕ್ಷನ ಹೆಂಡತಿ ವೃಷಾಭಾನು, ಮತ್ತು ತಾಯಿ ದಿತಿದೇವಿ, ಆ ದಿತಿದೇವಿ ಮತ್ತು ವೃಷಾಭಾನು ಅಂದರೆ ಅತ್ತೆ ಸೊಸೆ ಇಬ್ಬರು ಕೂಡ, ಅವರಿಬ್ಬರನ್ನು ಕೂಡಿಸ್ಕೊಂಡಂತೆ ಹಿರಣ್ಯಕಶಿಪು. ಗೊಳೋ ಅಂತ ಕಣ್ಣೀರು ಹಾಕಿ ಅಳ್ತಾ ಇದ್ರಂತೆ ಇಬ್ಬರು ಅಳ್ತಾ ಇದ್ದದ್ದನ್ನು ನೋಡಿ ಈ ಹಿರಣ್ಯಕಶಿಪು ಬಂದು ಹೇಳ್ತಾನೆ, ಅಂಬಾಂಬ ಹೇ ವಧು ಪುತ್ರ ವೀರಂ ಮಾರ್ಹತ ಶೋಚಿತುಂ. ಅಮ್ಮ ಅಳಬೇಡ್ರಿ ನೀವು ಅಂತಂದಂತೆ. ಅವನ ಮಾತುಗಳು ಕೇಳಿದರೆ ಒಂದು ಸರ್ತಿ ಹಿರಣ್ಯಕಶಿ ಅವನು ಆಡಿದ ಮಾತು ಅನಿಸ್ಬಿಡ್ತದೆ. ಒಂದು ಸರ್ತಿ ಭಾಗವತದಲ್ಲಿ ಇದೆಲ್ಲ ಕೂಡ ಸಪ್ತಮ ಸ್ಕಂದದಲ್ಲಿ ಅವನು ಆಡಿದ ಮಾತು ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ವೇದಾಂತದ ಉಪದೇಶವನ್ನು ಮಾಡುತ್ತಾನೆ. ಅವನ ಉಪದೇಶ ಕೇಳ್ರಿ ಹೇಗಿದೆ ಅಂತ. ಅಂಬಾಂಬ ಹೇ ವಧು ಪುತ್ರ ವೀರಂ ಅರ್ಹತ ಶೋಚಿತುಂ. ಅಳಬೇಡ್ರಿ ನೀವು. ಯಾಕೆ ಅಂತಂದರೆ ನೋಡು, ಹಿರಣ್ಯಾಕ್ಷ ಸತ್ತಿದ್ದಾನೆ ಅಂತ ನೀವು ದುಃಖ ಪಡಬಾರ್ದು. ಯಾಕೆ ಪಡಬಾರ್ದು? ಶತ್ರುವಿನ ಮುಂದೆ ನಿಂತು ಹೋರಾಟವನ್ನು ಮಾಡಿ ಅವನು ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ಅಂದರೆ ಅವನು ವೀರಮರಣವನ್ನು ಹೊಂದಿದ್ದಾನೆ ಅಂತ ಹೇಳ್ತಾನೆ. ವೀರಮರಣ ಅವನದ್ದು. ಆದ್ದರಿಂದ ವೀರಮರಣವನ್ನು ಹೊಂದಿದವರ ಬಗ್ಗೆ ದುಃಖ ಪಡಬಾರದು ಅಂತ ಹೇಳ್ತಾನೆ. ಹೆಮ್ಮೆ ಪಡಬೇಕಂತೆ. ವೀರಾಧಿವೀರನಾಗಿ ಯುದ್ಧದಲ್ಲಿ ಹೋಗಿದ್ದಾನೆ ನನ್ನ ಮಗ ಅಂತ ನೀನು ಹೆಮ್ಮೆ ಪಡು, ನನ್ನ ಗಂಡ ಅಂತ ನೀನು ಹೆಮ್ಮೆ ಪಡು ಅಂತ ವೃಷಾಭಾನಿಗೆ ಹೇಳಿದ್ನಂತೆ. ಇಷ್ಟೆಲ್ಲ ಹೇಳ್ತಾನೆ. ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿವ ಸುವ್ರತೆ ದೈವೇ ನೈಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವಃ ಅಂತ. ಭೂಮಿಯಲ್ಲಿ ಯಾವುದು ಸ್ಥಿರ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿ ಭೂತಾನಾಮಿಹ ಸಂವಾಸಃ ನಾವು ತಿಳ್ಕೊಂಡಿರ್ತೀವಿ, ಹೆಂಡತಿ ಇದ್ದಾಳೆ, ಗಂಡನಿಗೆ ಹೆಂಡತಿ ಗಂಡ, ನಾವೇ ಶಾಶ್ವತ ಅಂತ ತಿಳಿದು ಬಿಟ್ಟಿರ್ತೀವಿ. ಯಾವುದು ಶಾಶ್ವತ ಅಲ್ಲ ಅಂತ. ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಹೋಗುವಂತಹದ್ದೇ ಇದು ಅಂತ ಹೇಳ್ತಾನೆ. ಎಲ್ಲವೂ ಹೋಗುವಂತಹದ್ದೇ, ಯಾವುದೂ ಶಾಶ್ವತ ಅಂತ ಇರುವಂತಹದ್ದಿಲ್ಲ. ಆದ್ದರಿಂದ ದೈವೇನ ಏಕತ್ರ ನೀತಾನ, ಭಗವಂತ ಅವನೇ ಒಂದು ಯೋಗವನ್ನು ಕೊಟ್ಟು ಇಬ್ಬರನ್ನು ಒಟ್ಟು ಸೇರಿಸಿರ್ತಾನೆ, ಆಮೇಲೆ ವಿಯೋಗವನ್ನು ಕೊಡ್ತಾನೆ ಅಷ್ಟೆ. ಹಾಗಾಗಿ ವೃಷಾಭಾನು ಗಂಡ ಹೋದ ಅಂತ ನೀನು ದುಃಖ ಪಡಬೇಡ ಅಂತಂದ. ದುಃಖ ಪಡಬೇಡ. ಏವಂ ಗುಣೈ ಬ್ರಾಹ್ಮ್ಯಮಾಣೆ ಮನಸ್ಯ ವಿಕಲಃ ಪುಮಾನ್ ಯಾತಿ ತತ್ ಸಾಮ್ಯತಾಂ ಭದ್ರೇ ಕ್ಯಲಿಂಗೋ ಲಿಂಗವಾನಿವ ಅಂತ. ಆಮೇಲೆ ಹೇಳ್ತಾನೆ, ನೋಡು ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ
ಆ ದೇಹ ಬಿದ್ದೋದಾಗ ಅದರ ಬಗ್ಗೆ ದುಃಖ ಬರುತ್ತದೆ. ದುಃಖ ಅದು ಹೇಗೆ ಅಂತಂದರೆ, ದೇಹವೇನೇ ಜೀವ ಅಲ್ಲ, ಆ ದೇಹ ಎನ್ನುವಂಥದ್ದೇ ಆತ್ಮ ಅಲ್ಲ, ಆತ್ಮ ಅತಿರಿಕ್ತನಾಗಿರ್ತಾನೆ. ಆತ್ಮ ಅತಿರಿಕ್ತ, ಅವನಿಗೆ ಸಾವಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಸಾವಿಲ್ಲ. ಅದು ಏನಾಗಿಬಿಡುತ್ತೆ ಅಂದರೆ, ಅದರಲ್ಲಿ ಇದ್ದು ಮೋಹ ಆಗಿಬಿಡುತ್ತದೆ. ಮೋಹ ಆದದ್ರಿಂದಾಗಿ ಅದರ ಜೊತೆಗೆ ಒಡನಾಟ ಇದ್ದದ್ರಿಂದ ದೇಹ ಹೋದ ಕೂಡಲೇ ದೇಹ ಅಂತ ಅಂದ್ಕೊಂಡು ಒದ್ದಾಡುತ್ತಾನೆ ಮನುಷ್ಯ. ಇದು ಯಾವುದೂ ಇಲ್ಲ ಅಂತ ಹೇಳಿದರು. ಈ ಜೀವ ಏನು ಅಂತಂದರೆ, ಇದರ ಒಳಗೆ ಬದ್ಧನಾಗಿದ್ದಾನೆ. ಒಳಗೆ ಪರಮಾತ್ಮ ಬದ್ಧನಾಗಿಲ್ಲ, ಮತ್ತೆ ಒಳಗಿದ್ದಾನೆ ಭಗವಂತ ಒಳಗಿದ್ದರೂ ಕೂಡ ಅವನು ಸಂಸಾರದ ಬಂಧನಕ್ಕೊಳಗಾಗೋದಿಲ್ಲ. ಅವನು ಸಂಸಾರದ ಬಂಧನಕ್ಕೆ ಒಳಗಾಗೋದು ಯಾರು ಅಂದರೆ ಜೀವ ಮಾತ್ರ. ಆದರೆ ಭಗವಂತನೂ ಕೂಡ ಬಂಧನಕ್ಕೊಳಗಾಗಿದ್ದಾನೆ ಅಂತ ಕೆಲವರಿಗೆ, ಅಯೋಗ್ಯರಿಗೆ ಭ್ರಮೆ ಬರ್ತದಂತೆ. ಅದು ಹೇಗೆ ಅಂತಂದರೆ, ಒಂದು ದೊಡ್ಡ ಮರ ಇರ್ತದೆ. ಮರ ನದಿ ತೀರದಲ್ಲಿ ಇರ್ತದೆ. ನದಿ ತೀರದಲ್ಲಿ ಮರ ಇದ್ದಾಗ ಆ ಮರದ ಬಿಂಬ ಅಂದರೆ ಮರ ಬಿಂಬ, ಅದರ ಪ್ರತಿಬಿಂಬ ನೀರಿನೊಳಗೆ ಬೀಳುತ್ತದೆ. ನೀರು ಹರಿತಾ ಇರ್ತದೆ. ಹರಿಯೋ ನೀರಿನಲ್ಲಿ ನೋಡಬೇಕಾದ್ರೆ ಆ ಮರ ಏನಿದೆ ಅಲ್ಲ, ಮರವೂ ಮುಂದೆ ಹೋದಂತೆ ಅನಿಸ್ತಿರ್ತದೆ. ಮರವೂ ಕೂಡ ಹೋಗ್ತಾ ಇದೆಯೇನೋ ಅಂತ ನೀರಿನಲ್ಲಿ ಹರಿತಾ ಇದೆ, ಆದ್ದರಿಂದ ಅದು ಮುಂದೆ ಹೋಗ್ತಿದೆ ಅಂತ ಅನಿಸ್ತದೆ. ಆದರೆ ಅದು ಸತ್ಯನ? ಮರ ಮುಂದೆ ಹೋಗುತ್ತಾ? ಅದಲ್ಲೇ ಇರ್ತದೆ. ಆದರೆ ಅದು ಭ್ರಮೆ. ಅಂದರೆ ಆ ಪ್ರತಿಬಿಂಬದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಬಿಂಬದಲ್ಲಿ ಚಲನೆ ಇರೋದ್ರಿಂದಾಗಿ ಬಿಂಬದಲ್ಲೂ ಚಲನೆ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಪ್ರತಿಬಿಂಬನಾದಂಥ ಜೀವ ಬದ್ಧನಾದ್ರಿಂದ ಸಂಸಾರದಲ್ಲಿ, ಬಿಂಬನಾದಂಥ ಪರಮಾತ್ಮನೂ ಕೂಡ ಬದ್ಧನಾಗಿದ್ದಾನೆ ಅಂತ ತಿಳ್ಕೊಳ್ತಾನಷ್ಟೇ. ಆದರೆ ನಿಜವಾಗಿಯೂ ಕೂಡ ಭಗವಂತ ಬದ್ಧನಾಗಿಲ್ಲ. ಅವನು ಯಾವ ದೋಷಗಳು ಕೂಡ ಅವನಲ್ಲಿ ಇಲ್ಲ, ಪರಮಾತ್ಮನಲ್ಲಿ. ಇದೆಲ್ಲ ಹಿರಣ್ಯಕಶಿಪು ಪ್ರತಿಪಾದನೆ ಮಾಡ್ತಾ ಇರುವ ವಿಷಯ, ನೆನಪಿಟ್ಟುಕೊಳ್ಳಿ. ಹಿರಣ್ಯಕಶಿಪು ಹೇಳುತ್ತಾ ಇದ್ದಾನೆ, ಅತ್ರಾಪ್ಯುದಾಹರಂತೀಂ ಇತಿಹಾಸಂ ಪುರಾತನಂ. ನಾನೊಂದು ಕಥೆ ಹೇಳ್ತೀನಿ ಕೇಳ್ರಿ ಅಂತಂದ. ಆ ಅತ್ತೆ ಮತ್ತು ಅಮ್ಮನಿಗೆ ಮತ್ತು ನಾದ್ನಿಗೆ ಇಬ್ಬರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಅಂತ ನಾನೊಂದು ಕಥೆ ಹೇಳ್ತೀನಿ ಕೇಳಿ ಅಂತಂದ. ಏನು ಅಂದರೆ, ಯಮಸ್ಯ ಪ್ರೇತ ಬಂಧೂನಾಂ ತಮ್ಮ ಸಂವಾದಂ ತಮ್ಮ ನಿಬೋಧತ ಅಂತ ಹೇಳ್ತಾನೆ. ಯಮದೇವರೇನೇ ಬಂದು ಒಂದು ಸಂವಾದವನ್ನು ಮಾಡಿ ಒಂದು ಕಥೆ ಹೇಳಿದ್ದಾರೆ. ಆ ಕಥೆ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ ಅಂತ ಅನಿಸ್ತದೆ. ಏನು ಅಂತ ಕೇಳಿದಾಗ, ಉಶೀನ ರೇಶ್ವಭೂದ್ರಾಜ ಸುಯಜ್ಞ ಇತಿ ವಿಶ್ರುತ. ಒಂದು ಉಶೀನರ ಅಂತ ಒಂದು ದೇಶ ಇತ್ತಂತೆ. ಆ ಉಶೀನರ ಅನ್ನುವ ದೇಶದಲ್ಲಿ ಒಬ್ಬ ರಾಜ ಇತ್ತಂತೆ. ಅವನ ಹೆಸರೇನೆಂದರೆ ಸುಯಜ್ಞ ಇತಿ ವಿಶ್ರುತ ಅಂತ. ಸುಯಜ್ಞ ಅಂತ ಹೆಸರಂತೆ ಅವನು. ಆ ಸುಯಜ್ಞ ಎನ್ನುವಂಥ ಏನು ರಾಜ ಇದ್ದ, ಅವನಿಗೇನಾಯಿತಂತೆ, ಒಮ್ಮೆ ಶತ್ರುಗಳ ಜೊತೆಗೆ ಯುದ್ಧ ನಡೀತು. ಆ ಶತ್ರುಗಳ ಯುದ್ಧದಲ್ಲಿ ಏನಾಯಿತು, ಸಪತ್ನೈಹಿ ನಿಹತೋ ಯುದ್ಧೇ ಜ್ಞಾತಯಸ್ತಮುಪಾಸತ ಅಂತ. ಯುದ್ಧದಲ್ಲಿ ಶತ್ರುಗಳೆಲ್ಲ ಸೇರಿಕೊಂಡು ಅವನನ್ನು ಕೊಂದರಂತೆ. ಕೊಲ್ಲುವಾಗ ಹೇಗೆ ಕೊಂದಿದ್ದಾರೆ ಅಂದರೆ, ಅವನ ರತ್ನ ಕವಚಗಳನ್ನೆಲ್ಲ ಪುಡಿ ಮಾಡಿದರು. ಅವನ ಆಭರಣ ಮಾಲೆಗಳನ್ನೆಲ್ಲ ಹರಿದು ಹಾಕಿದ್ರಂತೆ. ಅವನ ಹೃದಯದ ಮೇಲೆ ಬಾಣಗಳಿಂದ ಹೊಡೆದಾಗ ಹೃದಯ ಸೀಳಿ ಹೋಯಿತು. ಅಷ್ಟೇ ಅಲ್ಲ, ರಕ್ತದಲ್ಲಿ ತೊಯ್ದು ಒದ್ದೆ ಆಗಿ ಹೋಗಿದ್ದಂತೆ ಅವನು. ಇದರ ಜೊತೆಗೆ ತಲೆ ಕೂದಲೆಲ್ಲ ಚದರಿ ಹೋಗಿತ್ತು. ಕಣ್ಣುಗಳೆಲ್ಲವೂ ಕೂಡ ಹೊರಗೆ ಬಂದಿದ್ವಂತೆ. ಎಲ್ಲವೂ ಕೂಡ ಮುಖ ಎಲ್ಲ ಧೂಳಿನಿಂದ ಕೂಡಿತ್ತಂತೆ. ತೋಳುಗಳಲ್ಲಿ ಅವನು ಖಡ್ಗವನ್ನು ಹಿಡಿದಿದ್ದ, ಆದರೆ ಅವನ ದೇಹದಿಂದ ತೋಳೇ ಬೇರೆ ಕಡೆ ಹೋಗಿತ್ತಂತೆ. ಇಷ್ಟು ವಿಚಿತ್ರವಾದಂಥ ಸ್ಥಿತಿಯಲ್ಲಿ ಆ ರಾಜ ಸುಯಜ್ಞ ಎನ್ನುವಂಥ ರಾಜ ಸತ್ತು ಹೋಗಿದ್ದ. ಇದನ್ನು ನೋಡಿದಂತಹ ಅವನ ಹೆಂಡಂದಿರು, ರಾಜಾನೋ ಬಹುವಲ್ಲಭಾಹ ಅಂತ, ರಾಜರೆಲ್ಲ ಅನೇಕ ಮಂದಿ ಪತ್ನಿಯರು ಇರ್ತಿದ್ರು. ಆ ಎಲ್ಲ ಹೆಂಡಂದಿರು ಕೂಡ ಬಂದು ಅವನ ಎದುರಲ್ಲಿ, ಆ ದೇಹದ ಎದುರಲ್ಲಿ ಕೂತ್ಕೊಂಡು ಗುಳೋ ಅಂತ ಅಳಲಿಕ್ಕೆ ಶುರು ಮಾಡಿದ್ರಂತೆ. ಗುಳೋ ಅಂತ ಅಳ್ತಾ ಇರುವ ಗಟ್ಟಿಯಾಗಿ, ರುದಂತ್ಯ ಉಚ್ಚೈರ್ದಯಿತಾಂಗ್ರಿ ಪಂಕಜಂ ಸಿಂಚಂತ್ಯ ಆಶ್ರೈ ಕುಚ ಕುಂಕುಮಾರುಣೈ. ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆಳೋದು ಎಷ್ಟು ಜೋರಾಗಿ ಹತ್ತಿದ್ದಾರೆ ಅಂತ ಹೇಳಿದ್ದಾರೆ. ಗಟ್ಟಿಯಾಗಿ ಹತ್ತರಂತೆ, ಕಣ್ಣೀರು ಹಾಕಿದ್ರಂತೆ. ಆ ಕಣ್ಣೀರಿನಲ್ಲೇನೆ ಅವನ ಪಾದ ಎಲ್ಲ ಒದ್ದೆ ಆಗಿ ಹೋಗಿತ್ತಂತೆ. ಹೆಂಡಂದ್ರೆಲ್ಲ ಹತ್ತರೆ ಅವನ ಪಾದ ಎಲ್ಲ ಒದ್ದೆ ಆಗಿತ್ತಂತೆ. ಆ ರೀತಿ ಹತ್ತಿದ್ದಾರಂತೆ. ಹೀಗೆ ಅಳುತ್ತಾ ಇರುವಾಗ ಆಗ ಭಗವಂತನನ್ನು ಬೈತಾ ಇದ್ರಂತೆ. ತ್ವಯಾ ಕೃತಜ್ಞೇನ ವಯಂ ಮಹೀಪತೆ ಕಥಂ ವಿನಾಶ್ಯಾಮ ಸುಹೃತ್ತಮೇನ. ಎಂಥ ವಿಧಿ ಇದು ಪರಮಾತ್ಮ, ನಾವು ಇವನಿಲ್ಲದೆ ಹೇಗಪ್ಪ ಬದುಕಲಿಕ್ಕೆ ಸಾಧ್ಯ? ಇವನ ಜೊತೆಗೆ ಎಷ್ಟು ದಿವಸ ಬದುಕಿದ್ದೀವಿ, ಇನ್ನು ಮುಂದೆ ನಮ್ಮ ಬದುಕೇನು ದೇವರೇ, ಯಾಕೆ ಹೀಗೆ ಮಾಡಿದ್ದೇವೆ ನಮಗೆ ಅಂತ ಭಾರಿ ದುಃಖಪಟ್ಟರು. ಆಗ ಇದನ್ನು ನೋಡ್ತಾ ಇದ್ದಂಥ ಯಮದೇವರು ಏನು ಮಾಡ್ತಾ ಇದ್ರಂತೆ, ಯಮದೇವರು ಇವರಿಗೊಂದು ಸಮಾಧಾನ ಹೇಳಬೇಕು ಅಂತ ಯಮದೇವರು ತಾವೇನೇ ಒಂದು ಸಣ್ಣ ಬಾಲಕನ ರೂಪದಲ್ಲಿ ಬಂದ್ರಂತೆ. ಯಮದೇವರು ಸಣ್ಣ ಪುಟ್ಟ ಬಾಲಕನಾಗಿ ಬಂದ್ರಂತೆ.
ಆಹತಾನ್ ಬಾಲಕೋ ಭೂತ್ವ ಯಮ ಸ್ವಯಮುಪಾಗತಃ. ಯಮದೇವರೇನೆ ಬಾಲಕಃ ಭೂತ್ವ, ಬಾಲಕನಾಗಿ ಬಂದು ಹೇಳಿದ್ರಂತೆ, ಅಹೋ ಅಮೀಷಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮ ಅನುಶೋಚಂತ್ಯ ಪಾರ್ಥಂ. ಅವ್ರು ಹೇಳ್ತಾರೆ, ಯಮದೇವರು ಹೇಳ್ತಿದ್ದಾರೆ, ನೀವೆಲ್ಲ ನನಗಿಂತ ವಯಸ್ಸಿನಲ್ಲಿ ಬಹಳ ದೊಡ್ಡವರು ಅಂದ. ಯಾಕೆಂದ್ರೆ ಸಣ್ಣ ಹುಡುಗನಾಗಿ ಬಂದಿದ್ರು. ನನಗಿಂತ ವಯಸ್ಸಿನಲ್ಲಿ ಬಹಳ ದೊಡ್ಡವರು ನೀವೆಲ್ಲರೂ ಕೂಡ. ಆದರೂ ಕೂಡ ನಿಮಗೆ ನಾನು ಉಪದೇಶ ಮಾಡುವಂತಹದ್ದು ಅಂತ ಏನಿಲ್ಲ. ಆದರೂ ಹುಟ್ಟು ಸಾವುಗಳೆರಡು ಏನಿದೆಯಲ್ಲ, ಇದು ಭಗವಂತನ ಅಧೀನ. ಅದನ್ನು ಅರ್ಥ ಮಾಡಿಕೊಳ್ಳಿ, ಇದು ಭಗವಂತನ ಅಧೀನ. ನೀವು ಮಧ್ಯದಲ್ಲಿ ಏನು ಹಾರಾಡ್ತೀರೋ ಹಾರಾಡ್ರಿ ಅಂತ ಬಿಟ್ಟಿದ್ದಾನೆ ಪರಮಾತ್ಮ. ಎರಡು ತನ್ನ ಹತ್ರ ಇಟ್ಟುಕೊಂಡಿದ್ದಾನೆ, ಒಂದು ಹುಟ್ಟು, ಇನ್ನೊಂದು ಸಾವು. ಯಾವಾಗ ಬೇಕಾದರೂ ತಗೊಳ್ತೀನಿ, ಯಾವಾಗ ಬೇಕಾದರೂ ಬಿಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಆದರೆ ಇದು ನೀವು ಅರಿಯದೇನೆ ತುಂಬ ದುಃಖ ಪಡ್ತಾ ಇದ್ದೀರಿ ನೀವು ಅಂತಂದು. ಯಾಕೆ ಅಂದರೆ ಒಂದು ತಿಳ್ಕೊಳ್ಳಿ, ಸಾಮಾನ್ಯವಾಗಿ ಒಬ್ಬ ಜೀವ ಇಲ್ಲಿ ಅಲ್ಲ ಅವನಿರೋದು. ಇದು ಶಾಶ್ವತವಾದಂಥ ಲೋಕ ಅಲ್ಲ ಅವನದ್ದು. ಅವನು ಪರಲೋಕದಿಂದ ಬಂದಿದ್ದಾನೆ. ಬರುವಾಗ ಹೇಗೆ ಬಂದ ಅಂದರೆ ಇಲ್ಲಿಯ ದೇಹದ ಸಂಪರ್ಕದಿಂದ, ಪಂಚಭೂತಗಳ ಅಂದರೆ ಪಾಂಚಭೌತಿಕವಾದಂಥ ದೇಹದ ಸಂಪರ್ಕದಿಂದ ಜೀವ ಬಂದ. ಆಮೇಲೆ ಅವನ ಕೆಲಸ ಮುಗೀತು ಅಂದಾಗ ಅವನ ಲೋಕಕ್ಕೆ ಅವನು ಹೋದ. ನಾವೆಲ್ಲ ಹಾಗೆ ಅಲ್ವಾ ಮಾಡೋದು? ಯಾರಾದರೂ ಕೂಡ ಮಕ್ಕಳು ಮರಿಗಳು ಅಂತಿದ್ದರೆ ಏನು ಮಾಡ್ತೀವಿ ನಾವು? ಏನೋ ರಜೆ ಬಂತು ಅಂದರೆ 4 ದಿವಸ ಮಕ್ಕಳ ಮನೆಗೆ ಹೋಗಿರ್ತೀವಿ. ಮಕ್ಕಳ ಮನೆಗೆ ಹೋದ್ಮೇಲೆ ಆಮೇಲೆ ಮತ್ತೆ 4 ದಿವಸ ಬಿಟ್ಟು 1 ವಾರ ಆಯಿತು ಅಂದರೆ ಯಾವಾಗ ಹೋಗ್ತೀರಿ ಅಂತ ನಿಧಾನವಾಗಿ ಅವರೇ ಕೇಳಿಬಿಡ್ತಾರೆ. ಅಷ್ಟು ಕೇಳಿಸ್ಕೋಬಾರ್ದಲ್ಲ, ನಮ್ಮೂರಿಗೆ ನಾವು ಬಂದ್ಬಿಡ್ಬೇಕು. ಹಾಗೆ ಪರಲೋಕದಿಂದ ಬಂದಂಥ ವ್ಯಕ್ತಿ ಇಲ್ಲಿ ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯ? ಇರಬಾರ್ದು. ಹಾಗಾಗಿ ಒಂದು ಕೆಲಸ ಮುಗೀತು ಅಂದ್ರೆ ಹೊರಟು ಹೋಗ್ತಿರಬೇಕು. ಹಾಗಾಗಿ ಪರಲೋಕದಿಂದ ಬಂದಂಥ ವ್ಯಕ್ತಿ ತನ್ನ ಲೋಕಕ್ಕೆ ತಾನು ಹೋಗಿದ್ದಾನೆ. ಅದಕ್ಕೆ ನೀವ್ಯಾಕೆ ದುಃಖ ಪಡ್ತಾ ಇದ್ದೀರಿ ಅಂತಂದ. ನೀವ್ಯಾಕೆ ದುಃಖ ಪಡ್ತಾ ಇದ್ದೀರಿ? ಅಹೋ ವಯಂ ಧನ್ಯತಮಾಯ ದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ. ಇದೆಲ್ಲವೂ ಬದುಕು ಸಾವು ಎಲ್ಲವೂ ಕೂಡ ಭಗವಂತನ ಅಧೀನ. ಶೋಕಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡ್ರಿ, ಒಂದು ತಿಳ್ಕೊಳ್ರಿ, ಈ ಪರಮಾತ್ಮನ ಇಚ್ಛೆಯಿಂದಲೇ ಇದೆಲ್ಲ ನಡೆಯುವಂಥದ್ದು. ಜಗತ್ತಿನಲ್ಲಿ ಸೃಷ್ಟಿ ನಡೆಯುವಂತಹದ್ದವನಿಂದ, ಲಯ ನಡೆಯುವಂತಹದ್ದವನಿಂದ, ಪಾಲನೆ ನಡೆಯುವಂತಹದ್ದವನಿಂದ. ಯಾಕೆಂದರೆ ಅವನ ಇಚ್ಛೆ ಇದ್ದರೆ ಎಲ್ಲವೂ ನಡೆಯುತ್ತೆ. ಅವನ ಇಚ್ಛೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ. ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೇ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಎಂಥ ಮಾತು ಅಂದರೆ ಅವನು ಹೇಳ್ತಾನೆ, ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ. ಭಗವಂತನ ಅನುಗ್ರಹ ಇತ್ತು ಅಂತಾದರೆ ದಾರಿಯಲ್ಲಿ ಹೋಗುವಾಗ ದೊಡ್ಡದಾಗಿರುವಂತಹ ಒಂದು ಪರ್ವತವೇ ಮೈ ಮೇಲೆ ಬಿದ್ದರೂ ಕೂಡ ಬದುಕಿ ಬರಬಲ್ಲ. ಅವನು ಬದುಕಿ ಬರಬಲ್ಲ. ದೇವರ ಅನುಗ್ರಹ ಇತ್ತು ಅಂತಾದರೆ, ದೇವರ ಅನುಗ್ರಹ. ಪತಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಅಂತ ಹೇಳ್ತಾರೆ. ಭಗವಂತನ ರಕ್ಷಣೆ ಇತ್ತು ಅಂದರೆ ಎಲ್ಲಿ ಏನಾದರೂ ಕೂಡ ಅವನು ಬದುಕಿ ಬರ್ತಾನಂತೆ, ಅವನ ಅನುಗ್ರಹ ಇದ್ದರೆ. ಅದೇ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ಇಲ್ಲ, ಯಮ ಬರ್ತಿದ್ದಾನೆ, ನಮಗೆ ಅನಿಸ್ತಾ ಇದೆ ಆ ಯಮ ಬಂದು ನಮ್ಮ ಪ್ರಾಣ ಕೊಂಡೊಯ್ತಾನೆ, ಅದಕ್ಕೇನಾದರೂ ಮಾಡಿ ಯಮ ಬರೋ ಹೊತ್ತಿಗೆ ಅವನ ಕಣ್ಣಿಗೆ ಕಾಣಬಾರ್ದು. ಎಲ್ಲಾದರೂ ಒಂದು ಕಪಾಟಲ್ಲಿ ನಮ್ಮನ್ನು ಬಚ್ಚಿಟ್ಬಿಡ್ರಿ ಅಂತ ನಾವು ಬಚ್ಚಿಟ್ಟುಕೊಂಡ್ರೂ ಕೂಡ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಇದೆನಾ? ಮನೆಯಲ್ಲೇ ಇದ್ದೀವಿ, ಅವನ ರಕ್ಷಣೆ ಇಲ್ಲ ಅಂದರೆ, ಅವನ ಇಚ್ಛೆಗೆ ಬರಲಿಲ್ಲ ಅಂತ ಆದರೆ ನೀವು ಮನೆಯಲ್ಲೇ ಇದ್ದು ಯಮ ಬರ್ತಾ ಇದ್ದಾನೆ ಎದರಲ್ಲಿ ನಾನು ಒಳಗೆ ಹೋಗಿ ಬಚ್ಚಿಟ್ಟುಕೊಳ್ತೇನೆ, ಈ ಕೋಣೆ ಬಾಗಿಲು ಹಾಕಿಬಿಡ್ತೇನೆ, ಹೊರಗೆ ಬರೋದಿಲ್ಲ ನಾನು ಅಂತ ನೀವು ಎಷ್ಟು ಬೀಗಗಳನ್ನು ಜಡಿದ್ರು ಏನು ಮಾಡಿದರೂ ಕೂಡ ಪ್ರಾಣ ಉಳಿಸ್ಲಿಕ್ಕಾಗ್ತದೆ ನಿಮ್ಮಿಂದ? ಸಾಧ್ಯ ಇಲ್ಲ. ಅದರಿಂದ ಭಗವಂತನ ಅಧೀನ ಇದು ಅನ್ನೋದನ್ನು ಮರೆಯಬೇಡ್ರಿ ಅಂತ ಹೇಳ್ತಾರೆ. ಎಂಥ ಮಾತು, ಎಷ್ಟು ವೇದಾಂತದ ಮಾತು. ಆ ಮಾತನ್ನು ಹೇಳ್ತಾನೆ, ಇದು ಭಗವಂತನ ಅಧೀನ. ಜೀವತ್ಯನಾಥೋಪಿ ತದೀಕ್ಷತೋವನೆ. ಕಾಡಲ್ಲಿದ್ದರೂ ಕೂಡ ಒಂದು ಹುಲಿ ಬಂದರೂ ಕೂಡ ದೇವರ ಅನುಗ್ರಹ ಇದೆ ಅಂದರೆ ಆ ಹುಲಿಯೂ ತಿನ್ನದೆ ಹೋಗ್ಬಿಡ್ತದೆ ನಮ್ಮನ್ನು. ಆದರೆ ಅವನ ಅನುಗ್ರಹ ಇಲ್ಲ ಅಂತ ಆದರೆ ಮನೆಯಲ್ಲಿದ್ದರೂ ಕೂಡ ಪ್ರಾಣ ಎನ್ನೋದು ಹೋಗ್ತದಪ್ಪ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಅವನ ಅಧೀನ ಅನ್ನೋದು. ಹರಿಚಿತ್ತ ಸತ್ಯ, ಹರಿಚಿತ್ತ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದಿಲ್ಲ ಅಂತ. ಮದುವೆ ಮಕ್ಕಳು ಬೇಕು ಅನ್ನುವಂಥದ್ದು ನರಚಿತ್ತ, ಬ್ರಹ್ಮಚಾರಿ ಆಗಬೇಕು ಅನ್ನೋದು ಹರಿಚಿತ್ತ ಅಷ್ಟೆ. ಹಾಗಾಗಿ ಪರಮಾತ್ಮನ ಇಚ್ಛೆ ಅಂತ ನಡೀತದೆ. ಇದಂ ಶರೀರಂ
ಪುರುಷಸ್ಯ ಮೋಹಜಂ ಯಥಾ ಪೃಥಕ್ ಭೌತಿಕಮೀಯತೆ ಗೃಹಂ ತತೋದಕೈಃ ಪಾರ್ಥಿವತೈರ್ಜಸೈರ್ಜನಃ ಕಾಲೇನ ಜಾತೋ ವಿಕೃತೋ ವಿನಶ್ಯತಿ. ಇದಕ್ಕೆ ದುಃಖ ಪಡುವ ಅಗತ್ಯ ಇಲ್ಲ ಅಂತಾನೆ. ಮತ್ತೆ ಯಾಕೆ ಅಂದರೆ ಈ ಮನೆ ಎನ್ನೋದೇನಿದೆಯಲ್ಲ ಇದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂಥದ್ದು. ಹಾಗೆ ಈ ದೇಹ ಎನ್ನುವುದು ಪಂಚಭೂತದಿಂದ ನಿರ್ಮಿತವಾಗಿರುವಂಥದ್ದು. ಆ ಪಂಚಭೂತದಿಂದ ನಿರ್ಮಿತವಾಗಿರುವಂಥ ಈ ಪಾಂಚಭೌತಿಕವಾದ ಏನು ದೇಹ ಇದೆಯಲ್ವಾ, ಇದರ ಬಗ್ಗೆ ಅಜ್ಞಾನ ಮಿಥ್ಯಾಜ್ಞಾನದಿಂದಾಗಿ ದೇಹವೇ ನಾನು ಅಂತ ತಿಳ್ಕೊಳ್ತಾನೆ. ಆದ್ದರಿಂದ ದೇಹಕ್ಕೆ ಏನಾದರೂ ಆದ ಕೂಡಲೇ ನನಗಾಯಿತು ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ಇಲ್ವೇ ಇಲ್ಲ ಅಂತ, ಆ ರೀತಿ ಇಲ್ವೇ ಇಲ್ಲ. ಆದ್ದರಿಂದ ಆ ರೀತಿ ಇಲ್ಲ. ಆದ್ರೆ ಯಾಕೆ ಅಳ್ತಾ ಇದ್ದೀರಿ ನೀವು ಅಂತ ಕೇಳಿದ ಯಮ. ಯಾಕೆ ಅಳ್ತಾ ಇದ್ದೀರಿ ನೀವು? ಸುಯಜ್ಞೋ ನನ್ವಯಂ ಶೇತೆ ಮೂಢ ಯವನ ಶೋಚತ ಯಶ್ರೋತ ಯೋನು ಭಕ್ತೇಹ ನಸ ದೃಶ್ಯೇತ ಕರಿಹಿಚಿತು. ಯಾಕೆ ಅಂದರೆ ಮೂಢ್ರೆ ನೀವು ಅಳ್ತಾ ಇದ್ದೀರಲ್ಲ, ಯಾಕೆ ಅಳ್ತಿದ್ದೀರಿ? ನಿಮ್ಮ ಮುಂದೆ ಬಿದ್ದಿರುವಂಥ ಈ ಜಡ ಶರೀರ ಏನಿದೆ ಅವನೇ ಸುಯಜ್ಞನ ಕೇಳಿದರು. ಯಮದೇವರು ಕೇಳಿದರು ಬಾಲಕ ರೂಪದಿಂದ, ಅವನೇ ಸುಯಜ್ಞನ ಅಂತ ಕೇಳ್ತಾರೆ. ಈ ಶರೀರದಲ್ಲಿದ್ದು ನಿಮ್ಮ ಮಾತುಗಳನ್ನು ಆಲಿಸಿ ಅದಕ್ಕೆ ಪ್ರತಿಯಾಗಿ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಹಾಗಾಗಿ ಆ ಶರೀರ ಎನ್ನುವಂಥದ್ದು ಸುಯಜ್ಞ ಅಲ್ಲ. ಹಾಗಾದರೆ ಸುಯಜ್ಞ ಅಲ್ಲ. ಮತ್ತೆ ಹೋಗಲಿ, ಚೇತನನಾದಂಥ ಸುಯಜ್ಞನಿಗೋಸ್ಕರ ಅದರ ಒಳಗೊಂದು ಚೇತನ ಇತ್ತು, ಆ ಚೇತನ ಇವತ್ತಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಅಳ್ತಾ ಇದ್ದೀವಿ ಅಂತ ಹೇಳ್ತೀರಾ? ಅದಕ್ಕೂ ಕೂಡ ಅಳೋದು ಅಂತ ಆದರೆ ಅಲ್ಲಿ ನೀವು ಅತ್ತರೆ ಆಲಿಸುವವರು ಯಾರಿದ್ದಾರೆ ಅಲ್ಲಿ ಒಳಗೆ? ನನಗೋಸ್ಕರ ಇವನು ಅಳ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಬೇಕಂದ್ರೆ ಒಳಗೆ ಇರಬೇಕಲ್ಲ. ಅವನೇ ಇಲ್ಲ ಒಳಗೆ. ಯಾಕೆ ಅಳ್ತಿದ್ದೀರಿ ನೀವು? ಹಾಗಾದರೆ ಅವನಲ್ಲಿ ಇಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾನೆ? ಪರಲೋಕಕ್ಕೆ ಹೋಗಿ ಆಯ್ತು ಅವನು. ಹಾಗಾಗಿ ಪರಲೋಕಕ್ಕೆ ಹೋದಂಥ ಅವನ ಬಗ್ಗೆ ಇಲ್ಲಿ ಹತ್ರ ಏನು ಪ್ರಯೋಜನ ನಿಮಗೆ ಅಂತ ಕೇಳಿದ್ರು. ಏನು ಪ್ರಯೋಜನ ನಿಮಗೆ? ಏನು ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ನೀವು ಇವತ್ತು ಲುಬ್ಧಕೋ ವಿಪಿನೇ ಕಶ್ಚಿತ್ ಪಕ್ಷಿಣಾಂ ನಿರ್ಮಿತೋಂತಕಃ ವಿತತ್ಯ ಜಾಲಂ ವಿದದೆ ತತ್ರ ತತ್ರ ಪ್ರಲೋಭನಂ ಅಂತ ಎಂಥ ಮಾತು ಹೇಳ್ತಾನೆ. ಈಗ ಸತ್ತ ಹೆಣದ ಮುಂದೆ ಕೂತು ಅಳ್ತಾ ಇದ್ದೀರಲ್ಲ ನೀವು, ಇದೇ ರೀತಿಯಲ್ಲಿ ಒಂದು ದಿವಸ ನೀವು ಸಾಯಬೇಕು ಅನ್ನೋದು ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ ಅವನು. ಒಂದು ದಿವಸ ನೀವು ಇದೇ ರೀತಿ ಸಾಯಬೇಕು ಅಂತ ಗೊತ್ತಿದೆಯಾ? ನಿಮಗೋಸ್ಕರ ಎಷ್ಟು ಜನ ಅಳ್ತಾರೋ ಗೊತ್ತಿಲ್ಲ ನಮಗೆ. ಇವತ್ತು ಸತ್ತ ಹೆಣದ ಮುಂದೆ ನೀವು ಅಳ್ತಾ ಇದ್ದೀರಿ, ಮುಂದೆ ನೀವು ಇದೇ ಸ್ಥಿತಿಗೆ ಬರ್ತೀರಿ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಇದು ಅಂತ ಕೇಳು ಆ ಬಾಲಕ ರೂಪದಿಂದ. ಕೇಳುವಾಗ ಅದರಿಂದ ಇದೆಲ್ಲವೂ ಕೂಡ ಏನು ಅಂದರೆ ಇದು ಶಾಶ್ವತ ಅಲ್ಲ ಅನ್ನೋದನ್ನು ತಿಳಿಯಿರಿ. ಮನೆಯಲ್ಲಿರುವವರು ಎಲ್ಲರೂ ಕೂಡ ನಂದು ನಂದು ಅಂತ ಹಚ್ಚಿಕೊಂಡಿದ್ದೀರಿ ನೀವೆಲ್ಲರೂ ಕೂಡ. ಆದರೆ ನೀವು ಹಚ್ಚಿಕೊಂಡಿದ್ದೀರಿ, ಯಾರೂ ನಿಮ್ಮನ್ನು ಹಚ್ಚಿಕೊಂಡಿಲ್ಲ. ನಿಮ್ಮನ್ನು ಯಾರೂ ಹಚ್ಚಿಕೊಂಡಿಲ್ಲ. ಯಾಕೆ ಅಂದರೆ ಇವತ್ತು ನಿಮಗೆ ಅನ್ನಿಸ್ತಾ ಇದೆ, ಎದುರುಗಡೆಯಲ್ಲಿ ಕಾಣುವಾಗ ಪ್ರತಿಯೊಬ್ಬರೂ ಕೂಡ ನಾನು ನಿನಗೋಸ್ಕರ ಬದುಕಿದ್ದೇನೆ ಅಂತ ಹೇಳುತ್ತಾರೆ. ಆದರೆ ಪರಸ್ಪರವಾಗಿ ಹೇಳ್ತಿದ್ದಾರೆ, ಆದರೆ ನಿನಗೋಸ್ಕರ ಬದುಕಿದ್ದೇನೆ, ನೀವು ಸತ್ತಾಗ ಅವ್ರು ನಿಮ್ಮ ಜೊತೆಗೆ ಸಾಯ್ತಾರೆ? ಹಾಗಾದರೆ ಇಲ್ಲ ಅಲ್ವಾ? ಹಾಗಾಗಿ ಯಾವುದೂ ಶಾಶ್ವತ ಅಲ್ಲ. ಹೇಳುವ ಮಾತುಗಳೆಲ್ಲವೂ ಕೂಡ ಸತ್ಯ ಅಲ್ಲ. ಎಲ್ಲಿ ತನಕ ಅಂದರೆ ಮತ್ತೆ ಹೇಳ್ತಾನೆ, ಈ ದೇಹವನ್ನೇ ನೀವು ತಿಳ್ಕೊಂಡ್ರಿ ಅಂತ ಆದರೆ, ಜೀವ ಅಂತ ತಿಳ್ಕೊಂಡ್ರೆ, ಅವನೇ ಸುಯಜ್ಞ ಅಂತ ತಿಳ್ಕೊಂಡ್ರೆ, ಆ ಸುಯಜ್ಞ ಈ ದೇಹದಲ್ಲೇ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಆ ದೇಹದ ಜೊತೆಗೆ ನಿಮ್ಮವರು ಅಂತ ಕರೆಸಿಕೊಂಡವರು ಎಲ್ಲರೂ ಬರ್ತಾರ? ಯಾರೂ ಬರೋದಿಲ್ಲ. ನೀವು ಯಾರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ? ಒಂದು ಹಣವನ್ನು ನೋಡ್ಕೊಂಡಿದ್ದೀರಿ, ಹೆಂಡತಿಯನ್ನು ನೋಡ್ಕೊಂಡಿದ್ದೀರಿ, ಮಕ್ಕಳನ್ನು ನೋಡ್ಕೊಂಡಿದ್ದೀರಿ, ಇದು ನನ್ನವರು ನನ್ನವರು ಅಂತ. ನೀವೆಲ್ಲ ಹಣವನ್ನು ನಿತ್ಯ ಕಟ್ಟುಗಳನ್ನು ಎಣಿಸಿ 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 ಕಪಾಟಲ್ಲಿಟ್ಟರಿ. ನಿಮ್ಮ ಜೀವ ಹೋಯಿತು, ಬಂತಾದ ನಿಮ್ಮ ಜೊತೆಗೆ ಗೃಹಾದರ್ಥಾನಿ ವರ್ತಂತೆ. ಎಲ್ಲಿದೆಯೋ ಅಲ್ಲೇ ಇದೆ, ಅದು ಯಾರ ಪಾಲಾಯಿತೋ ಗೊತ್ತಿಲ್ಲ. ಇಲ್ಲಿ ಹೆಂಡತಿ ಬರ್ತಾಳ ಅಂದರೆ ದ್ವಾರಾಂತಂ ಪತ್ನಿ, ಮನೆ ಬಾಗಿಲು ತುದಿ ತನಕ ಬರ್ತಾಳಷ್ಟೇ, ಮುಂದೆ ಬರೋದಿಲ್ಲ. ಅಲ್ಲ, ಮಕ್ಕಳು ಬರ್ತಾರಲ್ಲ ಅಂದರೆ ಸ್ಮಶಾನ ಅಂತಂ ಹಿ ಬಾಂಧವಾಹ, ಸ್ಮಶಾನ ತನಕ ಬರ್ತಾರೆ, ಅಲ್ಲಿಂದ ಮುಂದೆ ಹೋಗಬೇಕಲ್ಲ. ಯಾರು ಬರ್ತಾರೆ ನಿಮ್ಮ ಜೊತೆಗೆ? ಯಾರೂ ಬರೋದಿಲ್ಲ. ಯಾಕೆಂದರೆ ಈ ದೇಹವನ್ನೇ ತಿಳ್ಕೊಳ್ತಾ ಇದೆಯಲ್ಲ, ಈ ದೇಹವೇನೇ ಸುಯಜ್ಞ ಅಂತ ತಿಳಿತಿದೆಯಲ್ಲ, ಈ ದೇಹದಲ್ಲಿ ಇರುವ ಜೀವ ಪ್ರಾಣ ಹೋದ ಅಂದರೆ, ಮುಖ್ಯ ಪ್ರಾಣ ಹೋದ ಅಂತಾದರೆ ಈ ದೇಹಕ್ಕೆ ಬಿಡಿಗಾಸಿನ ಬೆಲೆ ಇಲ್ಲ. ಇದಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಅದರಿಂದ ಎಲ್ಲಿ ತನಕ ಅಕಸ್ಮಾತ್ ಏನಾದರೂ ಕೂಡ ಕಾರ್ಪೊರೇಷನ್ನವರು 4 ದಿವಸ ಸ್ಟ್ರೈಕ್ ಮಾಡಿ ಬರಲಿಲ್ಲ ಅಂದರೆ ಕೊಳತು ಹೋದ ಕಸವನ್ನೂ ಬೇಕಾದರೆ ಮನೆಯಲ್ಲಿ ಇಟ್ಟುಕೊಳ್ತಾರೆ ಒಂದು ಮೂಲೆಯಲ್ಲಿ. ಆದರೆ ದೇಹದಲ್ಲಿ ಮುಖ್ಯ ಪ್ರಾಣದೇವರು ಇಲ್ಲ ಅಂದರೆ ಒಂದು ದಿವಸ ಇಟ್ಟುಕೊಳ್ಳಿಕ್ಕೆ ಹೆದರಿಕೆ ಆಗುತ್ತೆ. ಬೇಗ ಕಳಿಸ್ರಪ್ಪ, ಎಷ್ಟೊತ್ತಾಗತ್ತೆ, ಇನ್ನೂ ಕೂಡ ತುಂಬ ಹೊತ್ತಾಯಿತು. ಸುತ್ತಲೂ ಅಳ್ತಾ ಇರ್ತಾರೆ. ಅಳ್ತಾ ಇದ್ದವರಿಗೂ ಕೂಡ 10 ಸಾಕು ಅಂತ ಅನಿಸುತ್ತಂತೆ. 10 ಸಾಕು ಅಂತ ಅನ್ನಿಸಿ, ಅಯ್ಯೋ ಇನ್ನೆಷ್ಟೊತ್ತು ತಳ್ಳಿಕ್ಕಾಗತ್ತಪ್ಪ, ಆಯಿತು ಸಾಕು, ತೊಗೊಂಡು ಹೋಗ್ರಿ, ಮುಂದಿನ ಕೆಲಸ ಮುಗಿಸ್ರಿ ಅಂತ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡ್ತಾರೆ.
ಯಾರೂ ಜೊತೆಗೆ ಬರೋದಿಲ್ಲ. ಸುತ್ತಲೇ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತಾಯ್ತು ಹೊರಗೆ ಹಾಕೆನುವರೋ. ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯೋಳು ಬಿಸುಟುವರೋ. ಯಾರು ಬರ್ತಾರೆ ಹೇಳಿ ಜೊತೆಗೆ? ನಾರಾಯಣನ ನಾಮ ನೆರೆಬಾಹೋದಲ್ಲದೆ ಯಾರೂ ಸಂಗಡ ಬಾಹೋದಿಲ್ಲ, ಯಾರೂ ಬರೋದಿಲ್ಲ. ಬರೀ ನಾವು ಜೀವನದ ಉದ್ದಕ್ಕೂ ಏನು ದೇವರ ನಾಮಸ್ಮರಣೆ ಮಾಡಿರುತ್ತೇವೆ ಅದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ, ಇನ್ಯಾವುದು ಕೂಡ ಬರೋದಿಲ್ಲ. ಆದ್ದರಿಂದ ಇದಕ್ಕೋಸ್ಕರ ವ್ಯಥೆಪಟ್ಟು ಅಳಬೇಡಿ ನೀವು ಅಂತ ಬಾಲಕ ರೂಪದಿಂದ ಬಂದಂತಹ ಯಮ ಹೇಳಿದ ಮಾತು. ಇಷ್ಟನ್ನು ಹೇಳುತ್ತಾ ಜೊತೆಗೆ ಇನ್ನೊಂದು ಕಥೆಯನ್ನು ಕೂಡ ಹೇಳುತ್ತಾನೆ. ಸಾಸಜ್ಜತ ಸಿಚಾತಂತ್ಯ ಮಹಿಷಿ ಕಾಲಯಂತ್ರಿತ ಕುಲಿಂಗಸ್ತಾಂ ತಥಾಪನ್ನಾಂ ನಿರೀಕ್ಷೆ ವೃಷ ದುಃಖಿತ ಅಂತ. ಮನುಷ್ಯ ಗೊತ್ತಾಗದೆ ಒಂದು ಪಕ್ಷಿಯಂತೆ ಬದುಕ್ತಾನೆ ಅಂತ ಹೇಳ್ತಾನೆ. ಒಂದು ಕಾಲದ ವಶಕ್ಕೆ ಒಳಗಾದಂಥ ಹಕ್ಕಿ, ಒಂದು ಗಂಡು ಒಂದು ಹೆಣ್ಣು, ಎರಡು ಹಕ್ಕಿಗಳಿದ್ದು, ಒಂದಷ್ಟು ಮರಿಗಳಿದ್ದು ಅಂತ. ಅದಕ್ಕೆ ಗಂಡು ಹೆಣ್ಣು ಹಕ್ಕಿಗಳು ಮರಿಗಳು ಇಷ್ಟು ಇದ್ದಾಗ ಒಬ್ಬ ಬೇಟೆಗಾರ ಬಂದು ಬಲೆ ಬೀಸಿದ. ಬಲೆ ಬೀಸಿದರೆ ಈ ಹೆಣ್ಣು ಹಕ್ಕಿ ಹೋಗಿ ಆ ಬಲೆಯಲ್ಲಿ ಸಿಕ್ಕಾಕೊಳ್ತಂತೆ. ಬಲೆಯಲ್ಲಿ ಸಿಕ್ಕಾಕೊಂಡ ಕೂಡಲೇ ಸ್ನೇಹಾದ ಕಲ್ಪ ಕೃಪಣಾಂ ಪರ್ಯದೇವ ಯಥಾದುರ್ಣ ಅಹೋ ಅಕರುಣೋ ದೇವ ಸ್ತ್ರೀಯ ಕೃಪಣಯಾ ವಿಭು. ಆಗ ಅಂದುಕೊಂಡು ಆ ಹೆಣ್ಣು ಹಕ್ಕಿಯನ್ನು ಅದು ಬಲೆಯಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾಗ ದೂರದಲ್ಲಿ ಇದ್ದಂಥ ಗಂಡು ಹಕ್ಕಿ ನೋಡಿ ದುಃಖ ಪಡುತ್ತಂತೆ. ಅಯ್ಯೋ, ನನ್ನ ಪ್ರೀತಿ ಪಾತ್ರಳಾದಂಥ ನನ್ನ ಹೆಂಡತಿ ಇದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾಳಲ್ಲ, ಹೇಗೆ ಬದುಕ್ತಾಳವಳು ಪಾಪ, ಅಯ್ಯೋ ಭಗವಂತ ಯಾಕಪ್ಪ ಇಂಥ ಸ್ಥಿತಿಯನ್ನು ತಂದಿ ನೀನು ಅಂತ ಅಲ್ಲೇ ದೇವರನ್ನ ಶೋಕದಿಂದ ದುಃಖದಿಂದ ಪರಿತಪಿಸಿಕೊಂಡು ಕೇಳುತ್ತಾನಂತೆ. ಬಡಪಾಯಿಯಾಗಿರುವಂಥ ದೀನಳಾದಂಥ ಹೆಣ್ಣು ಈಕೆ, ಇವಳನ್ನು ಒಯ್ದು ಆ ಕಟುಕ ಬೇಯಿಸಿ ತಿಂದು ಹಾಕ್ತಾನೆ. ಅವಳಿಂದ ನನ್ನ ಜೀವನದಲ್ಲಿ ಇಲ್ಲ ಅಂತ ಆಗುತ್ತಲ್ಲ, ನನ್ನ ಅರ್ಧಾಂಗಿ ಇಲ್ಲ ಅಂತ ಆಗ್ತಾಳೆ. ನನ್ನ ಅರ್ಧಾಂಗಿನೇ ಇಲ್ಲ ಅಂದಮೇಲೆ ಉಳಿದ ಅರ್ಧ ಅಂಗ ನನಗಾದರೂ ಯಾಕೆ ಬೇಕು, ನಾನು ಅಲ್ಲೇ ಹೋಗಿ ಬೀಳುತ್ತೇನೆ ಅಂತ ಆ ಗಂಡು ಪಕ್ಷಿಯು ಕೂಡ ಹೋಗಿ ಅದರಲ್ಲಿ ಬಿತ್ತಂತೆ, ಆ ಬಲೆಗೆ ಬಿತ್ತು. ಬಿದ್ದಾಗ ನಾನು ಹೋದ ನಂತರ ನನ್ನ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ ಅಂತ ಯೋಚನೆ ಬಂತಂತ. ಏನೋ ಹೆಂಡತಿ ಹೋದರೆ ನಾನಿದ್ದೆ, ಇನ್ನು ನನ್ನ ಮಕ್ಕಳನ್ನು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳಿದ್ದಾವೆ, ಅವರನ್ನು ಯಾರು ನೋಡ್ಕೊಳ್ತಾರೆ ಅಂತ ಯೋಚನೆ ಬಂತಂತೆ. ದೀನೇನ ಜೀವತ ದುಃಖಂ ಮಂದೇನ ವಿದುರಾಯುಷ, ಏನಪ್ಪ ಮಾಡಲಿ ನಾನು ಅಂತ ಅದಕ್ಕೆ ದುಃಖ ಆಗಲಿಕ್ಕೆ ಶುರು ಬಂತು. ಇಷ್ಟು ದುಃಖ ಪಡ್ತಿದೆ, ಒಂದು ಸರ್ತಿಯೂ ಕೂಡ ನಮಗೆ ಅನಿಸೋದಿಲ್ಲಂತೆ. ನಮಗೆ ಕೊನೆ ಕಾಲದಲ್ಲೂ ಏನು ಅನಿಸುತ್ತೆ ಅಂದರೆ, ಸಾಯೋ ಕಾಲ ಬಂದಾಗಲೂ ಕೂಡ ನಮಗನಿಸೋದು, ಇಷ್ಟು ಮನೆ ಕಟ್ಟಿದ್ದೀನಿ, ಇಷ್ಟು ಸಂಪತ್ತು ಮಾಡಿಟ್ಟಿದ್ದೀನಿ, ನಾನು ಹೋದ್ಮೇಲೆ ಇದಕ್ಕೆ ಯಾರು ಗತಿ ಅಂತ ಅನಿಸ್ತದೆ. ನಾನು ಹೋದ್ಮೇಲೆ ಇದನ್ನು ಯಾರು ನೋಡ್ಕೊಳ್ತಾರೆ, ಇದೆಲ್ಲ ಯಾರು ಪಾಲಾಗ್ತದೆ. ಹೋಗ್ತೀವಿ, ಇನ್ನೂ ನಮಗೆ ಅದ್ರ ಬಗ್ಗೆ ಯೋಚನೆ ಇರ್ತದಲ್ಲ, ಏನು ಮಾಡಬೇಕು. ನಾವು ಯಾರಲ್ಲ ಸ್ವಾಮಿ ನೋಡೋರು, ಭಗವಂತ ನೋಡ್ತಿರ್ತಾನೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ಕಾಲದಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಪರಮಾತ್ಮ ಮಾಡ್ತಿರ್ತಾನೆ. ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ನಾವು ಹೋದ ನಂತರ ನಿತ್ಯ ದುಡ್ದು ಹಾಕ್ತಿದ್ದೆ, ಮನೆಯಲ್ಲಿದ್ದವರೆಲ್ಲ ಊಟ ಮಾಡ್ಕೊಂಡು ಬದುಕಿದ್ರು, ನಾನು ಹೋದ್ರೆ ಇನ್ಯಾರು ಇವ್ರು ನೋಡ್ಕೊಳ್ತಾರೆ ಅಂತ ನಾವು ಅಂದ್ಕೊಳ್ತಿದ್ದೇವೆ. ಏನು 4 ಮಂದಿ ನೋಡ್ಕೊಂಡು ಕೂಡಲೇ ಎಲ್ಲ ನಮ್ಮದೇ ಆಗಿಬಿಡ್ತದೆ, ಏನಿಲ್ಲ. ಹಾಗಾಗಿ ಇದು ಯಾವುದು ನಂದಲ್ಲ, ಪರಮಾತ್ಮ ಎಲ್ಲೆಲ್ಲಿದ್ದರೂ ಕೂಡ ದೇವರು ನೋಡ್ಕೊಳ್ತಿರ್ತಾನೆ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ. ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಸುವನು, ಇದಕ್ಕೆ ಸಂಶಯವಿಲ್ಲ. ಭಗವಂತ ರಕ್ಷಣೆ ಮಾಡುತ್ತಾನೆ, ನಾವಲ್ಲ. ಅವನೇ ಹಡೆದ ತಂದೆ ತಾಯಿ ಎಲ್ಲವೂ ಕೂಡ ಅವನೇ ಮಾಡೋದು. ಹಾಗಾಗಿ ಅಲ್ಲಲ್ಲಲ್ಲಿ ಆಹಾರಗಳನ್ನು ಕೊಟ್ಟು ಬೆಳೆಸ್ತಿರ್ತಾನೆ ಪರಮಾತ್ಮ, ನಾವು ಮಾಡಿದ್ದೇವೆ ಅಂತ ತಿಳ್ಕೋಬಾರ್ದು. ಅದರಿಂದಾಗಿ ನಾನು ಹೋದ ನಂತರ ನನ್ನ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿತ್ತು, ಹೋಯಿತು. ಆದರೆ ಆ ಮಕ್ಕಳಿಗೆ ಏನು ಸಮಸ್ಯೆ ಆಗದೇನೆ ಅವುಗಳು ಒಂದು ಕಡೆಯಲ್ಲಿ ಬೆಳೀತಾ ಹೋದ್ರು, ಸ್ವಚ್ಛಂದದಿಂದ ಬದುಕಿದ್ರು, ಏನೂ ಆಗಲಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಶಾಶ್ವತ ಅಂತ ತಿಳಿದಿರುವಂತಹದ್ದು ಯಾವುದು ಶಾಶ್ವತ ಅಲ್ಲ. ಆದ್ದರಿಂದ ಇತಿ ದೈತ್ಯಪತೇರ ವಾಕ್ಯಂ ದಿತಿರಾಕರಣ್ಯ ಸಸ್ನುಷ ಪುತ್ರ ಶೋಕಂ ಕ್ಷಣಾತ್ಯಕ್ವ ತತ್ವೇ ಚಿತ್ತಮಧಾರಯತು. ಎಂಥ ಮಾತುಗಳನ್ನು ಆಡಿದ. ಇದೆಲ್ಲ ಆಡಿದ ಮಾತುಗಳು ಯಾರು ಅಂದರೆ ಹಿರಣ್ಯಕಶಿಪು ಹೇಳಿದ ಮಾತು.
ಹಿರಣ್ಯಕಶಿಪುವಿನಲ್ಲಿ ಇಂಥ ಮಾತುಗಳು ಹೇಗಪ್ಪ ಬಂತು ಅಂದರೆ ಇದು ಹಿರಣ್ಯಕಶಿಪು ಹೇಳಿದ ಅಂತ ತಿಳ್ಕೊಬೇಡ್ರಿ, ಒಳಗಿದ್ದ ಜಯ ಹೇಳಿದ ಮಾತಿದೆ ಎಲ್ಲವೂ ಕೂಡ. ಒಳಗೆ ಇಬ್ಬರು ಜೀವನಿದ್ದರು. ಕೆಲವೊಮ್ಮೆ ಹೀಗೆ ಆಗ್ತಿರ್ತದಂತೆ, ಕೆಲವೊಂದು ಸರ್ತಿ ಒಳ್ಳೆ ಭಾವನೆ ಬಂದ್ಬಿಡ್ತದೆ, ಒಳ್ಳೆ ವೇದಾಂತದ ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇಬ್ಬರು ಜೀವರು ಇರ್ತಾರೆ, ಅವರಿಗೆ ಇಬ್ಬರು ಜೀವರು ಇರ್ತಾರೆ. ಒಂದು ಸರ್ತಿ ಭಾರೀದು ನೀವು ನೋಡಿದ್ದೀರಿ, ಕಂಸ ನೋಡಿ, ಕಂಸ ಮಹಾ ನೀಚ, ನೀಚಾತಿ ನೀಚ ಕಂಸ. ಅಂಥ ನೀಚನಾದ ಕಂಸನೂ ಕೂಡ ಕೃಷ್ಣ ಕೊನೆ ಕಾಲದಲ್ಲಿ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದು ಎದೆಗೆ ಗುತ್ತುವಾಗ ಕಂಸ, ಒಂದು ನಿಮಿಷ ಕೃಷ್ಣ, ಒಂದೆರಡು ಮಾತಾಡ್ತೀನಿ ಅಂತ ಕೇಳ್ತಾನೆ. ಒಂದೆರಡು ಮಾತಾಡ್ತೀನಿ. ಏನು? ನೀನು ಕೊಲ್ಲಿಕ್ಕೆ ಬಂದಿದ್ದಿ, ನಿನ್ನದ್ದು ಕೊಲ್ಲುವ ಪಾತ್ರ, ನನ್ನದ್ದು ಸಾಯುವ ಪಾತ್ರ. ಈ ಪಾತ್ರಧಾರಿಗಳನ್ನು ತಯಾರು ಮಾಡುವವನೇ ನೀನೇ ಸೂತ್ರ. ಹಾಗಾಗಿ ಎಲ್ಲವೂ ನಿನ್ನಿಂದ ನಡೀತದೆ. ನಾನು ಸಾಯ್ಲಿಕ್ಕೆ ಬಿದ್ದಿದ್ದೇನೆ. ನಾನು ತಿಳ್ಕೊಂಡಿದ್ದೆ ನಾನು ಶಾಶ್ವತ, ಈ ಮಥುರಾ ಪಟ್ಟಣ ಶಾಶ್ವತ, ಇದನ್ನು ನಾನೇ ಆಳ್ತಾ ಇರ್ತೇನೆ, ಎಲ್ಲವೂ ನನ್ನ ಅಧೀನ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಯಾವುದು ನನ್ನ ಅಧೀನ ಅಲ್ಲ, ಎಲ್ಲವೂ ನಿನ್ನ ಅಧೀನ ಭಗವಂತ. ಕೊಲ್ಲಿಕ್ಕೆ ಬಂದಿದೆಯಲ್ಲ, ನಿನ್ನ ದರ್ಶನದಿಂದ ಸಾಯುವ ಭಾಗ್ಯ ಬಂದಿದೆ ನನಗೆ, ನಾನು ಸಾಯ್ತೇನೆ, ಸಿದ್ಧನಾಗಿದ್ದೇನೆ, ನನ್ನ ಸಂಹಾರ ಮಾಡು ಅಂತ ಇಷ್ಟು ವೇದಾಂತದ ಮಾತನ್ನು ಕಂಸ ಕೊನೆಯಲ್ಲಿ ಸಾಯುವ ಕಾಲದಲ್ಲಿ ಆಡ್ತಾನೆ. ಎಲ್ಲ ಇದೆ, ಪುರಾಣಗಳಲ್ಲಿದೆ. ಹಾಗಾಗಿ ಹಾಗಾದರೆ ಕಂಸ ಆಡಿದ್ನ ಇದು ಅಂದರೆ ಅಲ್ಲ, ಒಳಗಿದ್ದ ಭೃಗುಗಳು ಹೇಳಿದ ಮಾತಿದು. ಕಂಸನ ಒಳಗೆ ಭೃಗು ಮಹರ್ಷಿಗಳಿದ್ರು, ಹಾಗಾಗಿ ಭೃಗುಗಳು ಆಡಿದ ಮಾತಿದು ಅಂತ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇಷ್ಟು ವೇದಾಂತದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಂದರೆ ಹಿರಣ್ಯಕಶಿಪು ನೀಚ ಇಂಥ ಮಾತು ಹೇಳಿದ ಅಂತ ತಿಳ್ಕೊಬೇಡ್ರಿ, ಮತ್ತೇನು ಒಳಗಿದ್ದ ಜಯ ಹೇಳಿದ್ದು ಅಂತ. ಇಷ್ಟು ಕೇಳಿದಂಥ ದಿತಿದೇವಿಗೆ ಪುತ್ರಶೋಕಂ ಕ್ಷಣಾತ್ಯಕ್ತ, ಆ ಕ್ಷಣದಲ್ಲೇ ಪುತ್ರಶೋಕ ಹೊರಟೋಯ್ತಂತೆ. ಕೆಲವೊಮ್ಮೆ ಏನಾಗಬೇಕು ಅಂದರೆ, ಯಾರಾದರೂ ಹೋಗಿರ್ತಾರಲ್ಲ, ಹೋದ ಕೂಡಲೇ ಅದಕ್ಕೊಂದು ಕ್ರಮ ಇರ್ತದೆ. ಕ್ರಮ 10 ದಿನ ಅಂತ ಇರ್ತದೆ. ಆ 10 ದಿನದ ಒಳಗೇನೆ ಅವ್ರ ಮನೆಗೆ ಹೋಗಿ ಒಂದೆರಡು ಸಾಂತ್ವನ ವಚನಗಳನ್ನು ಹೇಳಬೇಕಂತೆ. ಹೋಗಿ ಮಾತಾಡಿಸಿ ಬರಬೇಕು ಅವ್ರನ್ನ. ಒಂದು ಸರ್ತಿ ದುಃಖ ಪಡಬೇಡ್ರಿ, ಎಲ್ಲರ ಜೀವನದಲ್ಲಿ ಬರುವಂಥದ್ದು, ಹೌದು ಆಗಿದೆ, ಏನು ಮಾಡಲಿಕ್ಕೆ ಆಗಲ್ಲ ಅಂತ ಒಂದೆರಡು ಮಾತನ್ನು ಅವ್ರಿಗೆ ಹೇಳಿ ಬರಬೇಕಂತೆ. ಆ ರೀತಿ 10 ದಿನದ ಒಳಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ ಅವರ ಮನಸ್ಸಿಗೆ ಒಂದು ಸಮಾಧಾನ ಬರುತ್ತದಂತೆ. ಆ ಸಮಾಧಾನವೇ ದೇವರಿದ್ದಾನೆ ಅನ್ನೋ ನಂಬಿಕೆ ಕೊಡುತ್ತದೆ, ವಿಶ್ವಾಸ ಕೊಡುತ್ತದೆ, ಮತ್ತೆ ಬದುಕಿನ ಬಗ್ಗೆ ಛಲ ಕೊಡುತ್ತದಂತೆ. ಆದ್ದರಿಂದ ಇದನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗೆ ಇದನ್ನೆಲ್ಲ ವೇದಾಂತದ ಮಾತನ್ನು ಕೇಳಿದಾಗ ಸಂತೋಷ ಆಯಿತು. ಯಾಕೆ ಅಂದರೆ ನೆಮ್ಮದಿ ಇರೋದೇ ಅಲ್ಲಿ ಸ್ವಾಮಿ. ನೆಮ್ಮದಿ ಇನ್ನೆಲ್ಲಿದೆ ಹೇಳ್ರಿ ನಿಮಗೆ? ನೀವು ಎಲ್ಲಿ ಹೋದರೂ ನೆಮ್ಮದಿ ಇಲ್ಲ. ವೇದಾಂತದ ಮಾತನ್ನು ಕೇಳ್ರಿ, ಪುರಾಣ ಪುಣ್ಯಕಥೆಗಳನ್ನು ಕೇಳ್ರಿ, ಆಗಲೇ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ ನಿಮಗೆ. ಇನ್ನು ಇಲ್ದಿದ್ರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಇಡೀ ದಿವಸ ಕೆಲಸ ಮಾಡಿರ್ತೀರಿ ನೀವು. ಕೆಲಸ ಬೆಳಗ್ಗಿಂದ ರಾತ್ರಿ ತನಕ ದುಡ್ದದ್ದು, ಕಂಪ್ಯೂಟರ್ ಮುಂದೆ ಕೂಡ್ತೀರಿ, ಅಲ್ಲಿ ಓಡಾಡ್ತೀರಿ, ಇಲ್ಲಿ ಓಡಾಡ್ತೀರಿ, ಏನೇನೋ ಮಾಡ್ತೀರಿ, ಇವ್ರ ಹತ್ರ ಜಗಳ ಮಾಡ್ಕೊಂಡಿರ್ತೀರಿ, ಬಾಸ್ ಬೈದಿರ್ತಾನೆ, ಇನ್ಯಾರೋ ಬೈದಿರ್ತಾರೆ, ದಾರಿಯಲ್ಲಿ ಹೋಗುವಾಗ ಏನೋ ಸಣ್ಣ ಆಕ್ಸಿಡೆಂಟು, ಇನ್ನೊಂದು ಮತ್ತು ಏನೇನೋ ನಡೀತಿರ್ತದೆ. ಇಡೀ ದುಃಖ ದುಮ್ಮಾನಗಳೆಲ್ಲ ಇರ್ತದೆ ನಿಮಗೆ, ಇಡೀ ಜೀವನದ ದುಃಖ ದುಮ್ಮಾನಗಳು. ಅಷ್ಟು ದಿನಪೂರ್ತಿಯಾಗಿ ಒದ್ದಾಡಿ ಎಲ್ಲ ಆದಮೇಲೆ ನಿಮಗೆ ಮನೆಗೆ ಬಂದರೆ ಏನಾದರೂ ಸುಖ ಇದೆ ಅಂತ ಅಂದ್ಕೊಂಡಿರ? ಅಲ್ಲೂ ಇಲ್ಲ. ಮತ್ತೆ ಹೆಂಡತಿ ಯಾಕೆ ಲೇಟಾಗಿ ಬಂದ್ರಿ ಅಂತ ಬೈತಾಳೆ, ಮಕ್ಕಳು ತಗೊಂಬ ಅಂತೇನೋ ಹೇಳಿದ್ದೆ ಯಾಕೆ ತಂದಿಲ್ಲ ಅಂತ ಕೇಳ್ತಾನೆ, ಅಲ್ಲೂ ದುಃಖ. ಮತ್ತೆ ಇಲ್ಲೂ ದುಃಖ. ಎಲ್ಲಿದೆ ಹಾಗಾದರೆ ನೆಮ್ಮದಿ ಅನ್ನುವಂಥದ್ದು? ಇಲ್ಲೆಲ್ಲೂ ನೆಮ್ಮದಿ ಇಲ್ಲ ನಿಮಗೆ. ಮತ್ತು ಎಲ್ಲಿ ನೆಮ್ಮದಿ ಇದೆ ಅಂತಂದರೆ ಒಂದೇ ಒಂದು ಕಡೆ. ಎಲ್ಲಿ ಅಂದರೆ ಇಡೀ ಈ ಜಂಜಾಟಗಳಲ್ಲೆಲ್ಲ ಓಡಾಡಿ ತೊಳಲಾಡಿ ಎಲ್ಲ ಮಾಡಿಕೊಂಡು ಎಲ್ಲಿಯಾದರೂ ಒಂದು ರಾಯರ ವೃಂದಾವನ ಇದ್ದರೆ ಆ ವೃಂದಾವನಕ್ಕೆ 2 ಪ್ರದಕ್ಷಿಣೆ ಹಾಕಿ ಅಲ್ಲೆಲ್ಲೋ ಪ್ರವಚನ ನಡೀತಾ ಇದ್ರೆ ಕೂತ್ಕೊಂಡು ರಾಯರ ಮುಂದೆ ಕೂತ್ರೆ ನೆಮ್ಮದಿಯಿಂದ ಅಲ್ಲಿದೆ ನೋಡ್ರಿ ಒಂದು ಆನಂದದ ಬದುಕು. ಇದು ಇನ್ನೆಲ್ಲೂ ಇಲ್ಲ. ಆದ್ದರಿಂದ ವೇದಾಂತದ ಬದುಕಿದೆಯಲ್ವಾ, ಆ ರಾಯರ ಮುಂದೆ ಕೂತ್ಕೊಂಡು ಭಗವಂತನ ಕಥೆ ಕೇಳೋದು, ಇದೆಲ್ಲ ಇದೆ. ಇದರ ಮುಂದೆ ಇನ್ಯಾವುದೇ ಇಲ್ಲ. ಅದರಿಂದಾಗಿ ಅದು ನಮ್ಮ ಜೀವನಕ್ಕೆ ಉತ್ಸಾಹವನ್ನು ಕೊಡುವಂತಹದ್ದು ಅಂತ ತಿಳ್ಕೊಳ್ಳೋದು. ಆ ರೀತಿಯಲ್ಲಿ ಅವಳಿಗೂ ಕೂಡ ಏನಾಯಿತು ಅಂದರೆ ಪುತ್ರಶೋಕ ಎನ್ನುವುದು ಹೋಯಿತು. ಆಮೇಲೆ ಅವಳು ಸಾಧನೆಯನ್ನು ಮಾಡಿಕೊಳ್ಬೇಕು ಅಂತ ತತ್ವೇ ಚಿತ್ತಮಧಾರಯತ್ ಅಂತ ತತ್ವದಲ್ಲಿ ಅಂದರೆ ಭಗವಂತನ ತತ್ವಗಳನ್ನು ತಿಳಿಬೇಕು ಅನ್ನೋ ವಿಷಯದಲ್ಲಿ ತಾನೂ ಕೂಡ ಏನು ಮಾಡಿದ್ದಂತೆ ಪ್ರವೃತ್ತಳಾದ್ಲು ಅಂತ. ದಿತಿದೇವಿಯು ಕೂಡ ಪ್ರವೃತ್ತಳಾದ್ಲು ಅಂತ ಇಷ್ಟು ಕಥೆಯನ್ನು ನಾರದ ಮಹರ್ಷಿಗಳು ಹಿರಣ್ಯಕಶಿಪು ಹೀಗೆ ಹೇಳಿದ ಅನ್ನೋದನ್ನು ಧರ್ಮರಾಜನಿಗೆ ಹೇಳಿದರು. ಇಷ್ಟು ಹೇಳುವಾಗ ಆ ಹಿರಣ್ಯಕಶಿಪು ಅವನೇನು ಮಾಡಿದ ಮುಂದೆ ಅಂತ ಧರ್ಮರಾಜ ಕೇಳಿದ. ಅವನೇನು ಮಾಡಿದ? ಇಷ್ಟು ಅವರಿಗೆ ಸಮಾಧಾನ ಹೇಳಿದ. ಅಲ್ಲಿ ತನಕ ಜಯನ ಪ್ರಭಾವ ಇತ್ತು. ಆಮೇಲೆ ಒಳಗಿದ್ದ ಹಿರಣ್ಯಕಶಿಪುವಿನದ್ದೇ ಪ್ರಭಾವ ಬಂತಂತೆ. ಅವನು ಪ್ರಭಾವ ತೋರಿಸಿದ. ಅವನೇನು ಮಾಡಿದ ಅಂದರೆ
ಹಿರಣ್ಯಕಶಿಪು ರಾಜನ್ ಅಜೇಯಮಜರಾಮವತ್ ಅಜೇಯಮಜರಾರವಂ. ಅವನೇನು ಮಾಡಿದ್ನಂತೆ ಹಿರಣ್ಯಕಶಿಪು, ಅವನು ಕೂಡ ನನ್ನ ತಮ್ಮನನ್ನು ಕೊಂದಂತ ಏನು ಭಗವಂತ ಇದ್ದಾನೆ ಅವನು ಸಂಹಾರ ಮಾಡಬೇಕು ಅಂತ ಅವನಿಗೆ ಮೊದಲಿಂದಲೂ ಇತ್ತು. ಅವನು ಸಂಹಾರ ಮಾಡಬೇಕು. ಅದಕ್ಕೇನು ಮಾಡಬೇಕು? ಮೊದಲು ನಾನು ಯಾರಿಂದಲೂ ಕೂಡ ಸಂಹಾರ ಆಗಬಾರದು, ವಧ್ಯನಾಗಬಾರದು, ಅವಧ್ಯತ್ವ ವರವನ್ನು ಪಡಿಬೇಕು. ಅದಕ್ಕೇನು ಮಾಡಬೇಕು? ನಾನು ತಪಸ್ಸು ಮಾಡಬೇಕು ಅಂತ ಸತೇಪೇ ಮಂದರದ್ರೋಣ್ಯಾಂ ತಪ ಪರಮದಾರುಣಂ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ. ಘೋರವಾದ ತಪಸ್ಸು ಮಾಡಿದಂತೆ. ಎಲ್ಲಿಗೆ ಹೋದ ಅಂದರೆ ಮಂದರದ್ರೋಣ್ಯಾಂ ಅಂತ ಹೇಳ್ತಾರೆ. ಮಂದರ ಪರ್ವತದ ತಪ್ಪಲಿನಲ್ಲಿ ಬಹುಘೋರವಾಗಿರುವಂಥ ತಪಸ್ಸನ್ನು ಮಾಡಿದ. ಎಷ್ಟು ಘೋರವಾಗಿ ಮಾಡಿದ ಅಂದರೆ ಊರ್ಧ್ವಬಾಹು, ಎರಡು ಕೈಗಳನ್ನು ಮೇಲೆತ್ತಿದಂತೆ, ಹೀಗೆ ಹಿಡ್ಕೊಂಡಿದ್ದಂತೆ, ಎರಡು ಕೈಗಳನ್ನು ಜೋಡಿಸಿ ಹಿಡ್ಕೊಂಡಿದ್ದಂತೆ. ಊರ್ಧ್ವಬಾಹು ನಭೋ ದೃಷ್ಟಿ, ಮೇಲಿರುವಂಥ ಸೂರ್ಯನನ್ನೇ ನೋಡ್ತಾ ಇದ್ದಂತೆ, ಮೇಲಿರುವಂಥ ಆಕಾಶವನ್ನೇ ನೋಡ್ತಿದ್ದ, ಆಕಾಶದ ಕಡೆಗೆ ದೃಷ್ಟಿ. ಇನ್ನು ಪಾದಾಂಗುಷ್ಟಾಶ್ರಿತಾವನಿ, ಕೆಳಗಡೆ ಪಾದ ಊರಿದ್ದಂತೆ. ಹೇಗೆ ಅಂತಂದರೆ ಎರಡು ಪಾದ ಅಲ್ಲ, ಒಂದು ಪಾದದಲ್ಲಿ ನಿಂತಿದ್ದಂತೆ, ಏಕಕಾಲ, ಒಂದು ಒಂಟಿ ಕಾಲಲ್ಲಿ ಕಾಲಲ್ಲಿ ನಿಂತಿದ್ದಾನೆ ಅಂತೇಳಿ ಬೇಡ್ರಿ, ಆ ಕಾಲನ್ನು ಮೇಲ್ ಮಾಡಿದ್ದಂತೆ. ಮೇಲ್ ಮಾಡಿ ಹೆಬ್ಬೆಟ್ಟಿರ್ತದಲ್ಲ, ಆ ಹೆಬ್ಬೆಟ್ಟಿನ ಮೇಲೆ ಮಾತ್ರ ನಿಂತುಕೊಂಡು ತಪಸ್ಸು ಮಾಡ್ತಾ ಇದ್ದಂತೆ. ಇಷ್ಟು ಘೋರವಾದಂಥ ತಪಸ್ಸು, ಭಾರಿ ಘೋರ. ಇಂಥ ಘೋರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾಗ ಆಗ ಜಟಾದೀದಿತಿ ಬೀರೇಜೆ ಸಂವರ್ತಾರ್ಕ ಇವಾಂಶುಭಿಹಿ, ಅವನ ಮೈ ಮೇಲೆಲ್ಲ ಜಟೆಗಳು ಬೆಳಿಲಿಕ್ಕೆ ಶುರುವಾಯಿತಂತೆ. ಸೂರ್ಯನ ಕಿರಣಗಳಿಂದಾಗಿ ಅವನ ದೇಹ ಎನ್ನುವುದು ಹೊಳಿಲಿಕ್ಕೆ ಶುರುವಾಯಿತು. ಅವನು ತಪಸ್ಸಿಗೆ ಕೂತಾಗ ಮೇಲೆ ಇದ್ದಂಥ ದೇವತೆಗಳೆಲ್ಲ ಗಾಬರಿಯಾಗಿ ನಡಿಗಿದ್ರಂತ ಒಂದು ಸರ್ತಿ. ಯಾಕೆ ಅಂತಂದರೆ ಈ ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ರೆ ಏನಾಗ್ತಿತ್ತಂತೆ, ಅವನ ತಲೆಯ ಮೇಲಿಂದ ತಸ್ಯ ಮೂರ್ಧ್ನಃ ಸಮುದ್ಭೂತಃ ಸಧೂಮೋ ಅಗ್ನಿಸ್ತಪೋಮಯ ಅಂತ ತಲೆಯ ಮೇಲಿಂದ ಅಗ್ನಿಯ ಕಿಡಿಗಳು, ಬೆಂಕಿ ಕಿಡಿ ಹಾರುತ್ತಿತ್ತಂತೆ. ಆ ಬೆಂಕಿ ಕಿಡಿ ಮೇಲೆ ಹಾರಿದರೆ ಮೇಲೆ ಅಂತರಿಕ್ಷದಲ್ಲಿರುವಂಥ ಲೋಕಗಳೆಲ್ಲವೂ ಕೂಡ ಉದುರಿ ಕೆಳಗೆ ಬೀಳುತ್ತಿದ್ವಂಥವೆಲ್ಲವೂ ಕೂಡ. ಅಂಥ ಸ್ಥಿತಿ, ಘೋರವಾದ ತಪಸ್ಸು. ಇಂಥ ತಪಸ್ಸನ್ನು ಮಾಡ್ತಾ ಇದ್ದಾಗ ತೇನ ತಪ್ತ ದಿವಂ ತೆಕ್ತ ಬ್ರಹ್ಮಲೋಕಂ ಯಯುಸ್ಸುರಾ, ಅಲ್ಲೆಲ್ಲ ಇವನ ತಾಪ ತಡಿಲಿಕ್ಕಾಗದೇನೆ ಅನೇಕರು ಏನು ಮಾಡಿದ್ರಂತೆ, ದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಹೋಗಿ ಕೂತಿದ್ರಂತೆ. ಇವನು ತಾಪ ನಮಗೆ ತಡಿಲಿಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಎಲ್ಲ ಬ್ರಹ್ಮಲೋಕಕ್ಕೆ ಹೋದ್ರಂತೆ. ಹೀಗೆ ಬ್ರಹ್ಮಲೋಕಕ್ಕೆ ಹೋದಾಗ ಇವನು ತಪಸ್ಸು ಬಿಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಇವನು ತಪಸ್ಸು ಮಾಡಿದ ಅಂದರೆ ದೈತ್ಯೇಂದ್ರ ತಪಸಾ ತಪ್ತ ದಿವಿಸ್ತಾತು ನ ಶಕ್ನುಮಃ ತಸ್ಯ ಚೋಪಶಮಂಭೂಮನ್ ವಿದೇಹಿ ಯದಿ ಮನ್ಯಸ್ಸೆ. ಅವರೆಲ್ಲ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ಕೊಂಡ್ರಂತೆ, ಸ್ವಾಮಿ ಏನಾದರೂ ಮಾಡಿ ಅವನಿಗೊಂದು ವರ ಕಟ್ಟು ಕಳಿಸಿಬಿಡ್ರಿ, ಇವನು ತಪಸ್ಸು ನಿಲ್ಲಿಸಿದ್ರೆ ಸಾಕಾಗಿದೆ ನಮಗೆ ಅಂತಂದ್ರು. ತಪಸ್ಸು ನಿಲ್ಲಿಸಲಿ ಬೇಗ ಅಂತ. ಇಷ್ಟು ಘೋರವಾದ ತಪಸ್ಸು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇವನು ತಪಸ್ಸನ್ನು ಮಾಡ್ತಾ ಇದ್ದಾಗ ಇವನ ಮೈ ಮೇಲೆ ಇದ್ದಂಥ ಪಿಪೀಲಿಕಾಭಿಹಿ ಆಕೀರ್ಣ ಮೇಧಸ್ತ್ವಂ ಮಾಂಸಶೋಣಿತಂ ಅಂತ ಹೇಳ್ತಾರೆ. ಅನೇಕ ಇರುವೆಗಳು, ಗೆದ್ದಲು ಹುಳಗಳು ಎಲ್ಲ ಇವನ ಮೈ ಮೇಲೆ ಓಡಾಡಿ ಇವನ ಒಳಗಿದ್ದಂಥ ಮಾಂಸ, ರಕ್ತ ಎಲ್ಲ ಹೀರ್ಕೊಂಡು ಹೋಗಿದ್ವಂತೆ. ಬರೀ ಸ್ಕೆಲಿಟನ್ ಅಷ್ಟೇ, ಮೂಳೆ ಮೇಲೆ ನಿಂತಿದ್ದಂತೆ, ಎಲುಬಿನ ಮೇಲೆ ನಿಂತುಕೊಂಡಿದ್ದಂತೆ. ಎಲುಬಿನ ಮೇಲೆ ನಿಂತರೂ ಕೂಡ ಬಿಟ್ಟಿರಲಿಲ್ಲ ತಪಸ್ಸನ್ನು. ತಪಂತಂ ತಪಸಾಲೋಕಾನ್ ಯಥಾ ಭಾವಿತರಂ ರವಿಂ, ಒಳ್ಳೆ ರೀತಿ ತಪಸ್ಸು ಮಾಡ್ತಾ ಇದ್ದ. ಈ ರೀತಿ ತಪಸ್ಸನ್ನು ಇದೆಲ್ಲ ಇಷ್ಟೆಲ್ಲ ನಡೀತಿದೆಯಲ್ಲ ಘಟನೆಗಳು, ಇವೆಲ್ಲ ದೇವಲೋಕಕ್ಕೆ ತೊಂದರೆ ಆಗ್ತಿದೆ, ಭೂಲೋಕಕ್ಕೆ ತೊಂದರೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು ಅಂದರೆ ಸಕಾಮಂತು ತಪಕ್ರೂರಂ ಲೋಕಾನಾಂ ಕ್ಷೋಭಕೃದ್ಭವೇತ್ ಅಂತ ಹೇಳುತ್ತಾರೆ. ಯಾವಾಗಲೂ ಕೂಡ ತಪಸ್ಸನ್ನು ಮಾಡಬೇಕಾದ್ರೆ ಕೆಟ್ಟದೆಲ್ಲ ನಡೀತದೆ ಸುತ್ತಮುತ್ತಲು. ಯಾವಾಗ ಈ ಕೆಟ್ಟದ್ದು ನಡೀತದೆ ಅಂದರೆ ತಪಸ್ಸಿನ ಉದ್ದೇಶ ಏನು ಅಂತ ವಿಚಾರ ಮಾಡಬೇಕು. ತಪಸ್ಸಿನ ಹಾಗೆ ಅಂತ ತಪಸ್ಸು ಬಿಟ್ಬಿಡ್ಬಾರ್ದು. ಮತ್ತೆ ತಪಸ್ಸು ಮಾಡೋದ್ರಿಂದ ಸುತ್ತಮುತ್ತಲು ಕೆಟ್ಟದಾಗ್ತಾ ಇದೆ ಅಂತ ನಾವು ತಪಸ್ಸು ಮಾಡಲ್ಲ ಅಂದರೆ ಹೇಗೆ? ನಮ್ಮ ಉದ್ದೇಶ ಏನಿರ್ತದೆ ಅದರ ಮೇಲೆ. ಸಕಾಮಂತು ತಪಕ್ರೂರಂ ಲೋಕಾನಾಂ ಕ್ಷೋಭಕೃದ್ಭವೇತ್. ಯಾವಾಗಲೂ ಕೂಡ ಹೇಗಿರ್ತದೆ ಅಂದರೆ ಕೆಟ್ಟ ಉದ್ದೇಶದಿಂದ ತಪಸ್ಸನ್ನು ಮಾಡಿದರೆ ಆಗ ಇಡೀ ಲೋಕದಲ್ಲೆಲ್ಲ ಸಮಸ್ಯೆ ಆಗ್ತದಂತೆ. ಆದರೆ ಒಳ್ಳೆಯ ಉದ್ದೇಶದಿಂದ ತಪಸ್ಸು ಮಾಡಿದರೆ ಲೋಕಕ್ಕೆಲ್ಲ ಕ್ಷೇಮ ಆಗ್ತದಂತೆ, ಒಳ್ಳೆಯದಾಗಲಿ. ಈಗೆಲ್ಲ ದೊಡ್ಡ ದೊಡ್ಡ ಯತಿಗಳೆಲ್ಲರೂ ಕೂಡ ಮಾಡ್ತಿರ್ತಾರೆ. ನಾಳೆ ಕೋಟಿಗಟ್ಟಲೆ ಗಾಯತ್ರಿ ಜಪ ಅಂತ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ. ಅಂಥದ್ದೆಲ್ಲ ಮಾಡುವಾಗ ಅದು ಯಾಕೆ ಅಂದರೆ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ. ಆದ್ದರಿಂದ ಅವರ ಉದ್ದೇಶ ಚೆನ್ನಾಗಿದೆ. ಆದ್ದರಿಂದ ಅಂಥ ಮಹಾತ್ಮರು ಇರೋದ್ರಿಂದಲೇ ಲೋಕದಲ್ಲಿ ಇವತ್ತಿಗೂ ಕೂಡ ಮಳೆ ಬೆಳೆ ಎನ್ನುವಂಥದ್ದು ಸಿಗ್ತಿರ್ತದಂತೆ.
ಅಂಥದ್ದೆಲ್ಲ ಆಗ್ತದೆ. ಆದ್ದರಿಂದ ಮಹಾತ್ಮರು ಮಾಡುವಂಥ ತಪಸ್ಸೇನಿದೆ ಅದು ಲೋಕಕ್ಕೆ ಕಲ್ಯಾಣ ಆಗ್ತದೆ. ಆದರೆ ಕೆಟ್ಟವರು ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡಿದರೆ ಅದು ಲೋಕಕ್ಕೆ ಯಾವಾಗಲೂ ಅಮಂಗಲ ಆಗ್ತದಂತೆ. ಹಾಗಾಗಿ ಇವನ ಉದ್ದೇಶ ಎನ್ನುವಂಥದ್ದು ಕೆಟ್ಟದಾಗಿದ್ದರಿಂದಾಗಿ ಆ ತಪಸ್ಸನ್ನು ಕೆಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರಂತೆ, ಏನಾದರೂ ಮಾಡಿ ಇವನ ತಪಸ್ಸನ್ನು ನಿಲ್ಲಿಸಿರಿ ಅಂತ ಹೇಳಿದರು. ಈ ತಪಸ್ಸನ್ನು ನಿಲ್ಲಿಸಿ ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಆಯಿತು ಅಂತ ಅವನ ಹತ್ತಿರಕ್ಕೆ ಬರ್ತಾರೆ. ಬಂದಾಗ ಬ್ರಹ್ಮದೇವರು ನೋಡಿದರು, ಪೂರ್ಣವಾಗಿ ಅವನ ದೇಹ ಎನ್ನುವಂಥದ್ದು ಇಲ್ಲವೇ ಇಲ್ಲ. ದೇಹ ಎಲ್ಲವೂ ಕೂಡ ಆಗಲೇ ಗೆದ್ದಲು ಹುಳ ಅದು ಇದು ಎಲ್ಲ ತಿಂದು ಹಾಕಿ ಹೋಗಿದೆ. ಇಷ್ಟೆಲ್ಲ ನಡೆದಿರುವಂಥ ಕಾಲದಲ್ಲಿ ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋಹಮನು ಪ್ರಾಪ್ತೋ ವ್ರಿಯತಾಮೀಪ್ಸಿತೋ ವರಹ. ಆಗ ಉತ್ತಿಷ್ಟ, ಎದ್ದೇಳು, ಸಾಕು, ಎಷ್ಟು ತಪಸ್ಸು ಮಾಡ್ತಾ ಇದ್ದೀ, ಹೊರಗೆ ಬಾ ನೀನು ಅಂತಂದ್ರಂತೆ. ಯಾಕೆ? ನಿನ್ನ ತಪಸ್ಸಿನಿಂದ ನಾನು ಪ್ರೀತನಾಗಿದ್ದೇನೆ, ವರ ಕೊಡ್ಲಿಕ್ಕೆ ಬಂದಿದ್ದೀನಿ, ವರ ಕೇಳು ಅಂತ ಹೇಳ್ತಾರೆ. ವರ ಕೇಳು. ಆ ವರ ಕೇಳು ಅಂದಾಗ ಅವನಿಗೆ ಬರಲಿಕ್ಕಾಗಲಿಲ್ಲ. ಆಗ ಇವರೇ ಏನು ಮಾಡಿದ್ರಂತೆ, ತಮ್ಮ ಕೈಯಲ್ಲಿದ್ದಂಥ ಕಮಂಡಲವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿದ್ರಂತೆ ಅವನಿಗೆ. ಆ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಅವನ ದೇಹ ಏನು ಹಿಂದೆ ಇತ್ತು ಅದೇ ದೇಹ ಎನ್ನುವುದು ಬಂತಂತವನಿಗೆ. ಪೂರ್ಣವಾಗಿ ಎಲ್ಲಿ ತನಕ ಅಂದರೆ ಅವನ ಮೈ ಮೇಲೆ ಗೆದ್ದಲು ಹುಳ ಎಲ್ಲ ಬೆಳೆದು ಹುತ್ತ ಬೆಳೆದು ಹೋಗಿತ್ತಂತವನು. ಹುತ್ತ ಬೆಳೆದು ಬಿಟ್ಟಿತ್ತು. ಆ ಹುತ್ತ ಎಲ್ಲ ಕರಗಿ ಮತ್ತು ಅವನ ದೇಹ ಎನ್ನುವುದು ಬಂತು. ಅವನ ದೇಹ ಬಂದಾಗ ಆಗ ಉತ್ತಾಯ ಪ್ರಾಂಜಲಿ ಪ್ರಕ್ವ ಈ ಕ್ಷಮಾಣೋ ದೃಶಾವಿಭುಂ, ಎದ್ದು ಕೂಡಲೇ ಎರಡು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ನಂತೆ. ಆನಂದ ಬಾಷ್ಪದಿಂದ ರೋಮಾಂಚಿತನಾಗಿದ್ದಂತೆ. ಗದ್ಗದಿತವಾದಂಥ ಸ್ವರ, ಗಿರಾ ಗದ್ಗದಯ ಗೃಣತ್ ಅಂತ ಗದ್ಗದಿತವಾದಂಥ ಸ್ವರ ಎನ್ನುವಂಥದ್ದು ಅವನ ಬಾಯಲ್ಲಿ ಬರ್ತಾ ಇದೆ ಅಂತೆ. ಆತ್ಮನ ತ್ರಿವೃತ ಛೇದಂ ಸೃಜತ್ಯವತಿ ಲುಂಪತಿ. ಮೊದಲು ಒಂದು ಸರ್ತಿ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದಂತೆ. ಬ್ರಹ್ಮದೇವರ ಸ್ತೋತ್ರ ಅಂದರೆ ಒಳಗಡೆ ಇರುವ ಭಗವಂತನ ಸ್ತೋತ್ರ, ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರ ಅಂತಲೇ ಅರ್ಥ. ಆತ್ಮನ ತ್ರಿವೃತ ಛೇದಂ ಸೃಜತ್ಯವತಿ ಲುಂಪತಿ ಅಂತ. ಈ ಜಗತ್ತನ್ನು ಸೃಷ್ಟಿ ಮಾಡುವವನು, ಇದನ್ನು ಪಾಲನೆ ಮಾಡುವವನು, ಇದರ ಲಯ ಮಾಡುವಂಥವನು ಎಲ್ಲ ಭಗವಂತ ಶ್ರೀಹರಿ ಅಂತಂದ. ಎಲ್ಲ ಶ್ರೀಹರಿ ಮಾಡುತ್ತಾನೆ ಇದನ್ನೆಲ್ಲವನ್ನು ಕೂಡ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ ಅಂತ ಹೇಳಿದ. ಇಷ್ಟೆಲ್ಲ ಹೇಳುತ್ತಾ ಕೊನೆಗೆ ಆ ಭಗವಂತನ ಅಂದರೆ ಅವರ ಬಳಿಯಲ್ಲಿ ಬಹಳ ಚೆನ್ನಾಗಿ ಹೊಗಳಿದ. ಕೆಲವು ಸ್ತೋತ್ರ ಮಾಡುತ್ತಾನೆ. ಸ್ತೋತ್ರ ಮಾಡಿ ಆದ ಮೇಲೆ ಆಗ ನಿಜವಾಗಲೂ ಕೂಡ ನೀನು ನನ್ನ ಮೇಲೆ ಪ್ರೀತನಾಗಿದ್ದಿ ಅಂತಾದರೆ, ಸಂಪ್ರೀತಿಯಾಗಿದೆ ನನ್ನ ತಪಸ್ಸಿನಿಂದ ಅಂದರೆ, ಆಗ ಯದಿ ದಾಸ್ಯಸ್ಯ ಅಭಿಮತಾನ್ ವರಾನ್ಮೇ ವರದೋತ್ತಮ ಅಂತ ಕೇಳಿ. ನೀನು ನನಗೆ ನಿಜವಾಗ್ಲೂ ಕೊಡ್ತೀಯ ಅಂದರೆ ವರಗಳನ್ನು ನೀಡುವವರಲ್ಲಿ ನೀನೇ ಶ್ರೇಷ್ಠ. ಆದ್ದರಿಂದ ನಾನು ಕೇಳಿದ್ದು ವರ ಕೊಡು. ಸರಿ, ಏನು ವರ ಬೇಕು ನಿನಗೆ ಅಂತ ಕೇಳಿದ. ಏನು ಬೇಕು ಅಂದರೆ ಆಗ ಅವನು ಹೇಳಿದಂತೆ, ನನಗೆ ಸಾವೇ ಬರಬಾರದು ಅಂಥ ವರ ಕೊಡು ಅನ್ನಂತೆ. ಸಾವೇ ಬರಬಾರದು ಅಂತ ವರ ಕೊಡು ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ಏನು ಕೇಳ್ತಿದ್ದೀಯೋ ನೀನು, ಹಾಗೆಲ್ಲ ನಾನು ವರ ಕೊಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ನನ್ನ ಹತ್ರ 100 ರೂಪಾಯಿ ಇತ್ತು ಅಂತಾದರೆ ನಿನಗೆ 50 ರೂಪಾಯಿ ಕೊಡ್ಬೋದು ನಾನು. ಆದರೆ ನನ್ನ ಹತ್ರ ಏನು 50 ಇಲ್ಲ ಅಂತ ಆದರೆ ನಿನಗೆ 100 ಕೊಡೋದ್ರೆ ಎಲ್ಲಿಂದ ಕೊಡಲಿ ನಾನು? ಆಗೋದಿಲ್ಲ. ಹಾಗೆ ಸಾವೇ ಬರಬಾರ್ದು ಅಂದರೆ ನನಗೂ ಒಂದು ದಿವಸ ಸಾವಿದೆ. ಯಾಕೆ? ನನಗೂ 100 ವರ್ಷದ್ದೇ ಆಯುಷ್ಯ. ಹಾಗಾಗಿ ನನಗೆ ಸಾವಿದೆ ಅಂದಮೇಲೆ ನಿನಗಂತ ಸಾವಿಲ್ಲದ ವರ ಹ್ಯಾಕೆ ಕೊಡ್ಲಿಕ್ಕೆ ಸಾಧ್ಯ? ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನೇನಾದರೂ ಕೇಳು. ಏನು ಮಾಡಬೇಕು? ಭಾರಿ ಉಪಾಯ ಮಾಡಿದ್ದಂತೆ. ಉಪಾಯ ಮಾಡಿದ. ಭಾರೀ ಉಪಾಯವನ್ನು ಮಾಡಿ ಆ ಪರಮಾತ್ಮನನ್ನು ಏನಾದರೂ ಮಾಡಿ ಎದುರಿಸ್ಬೇಕು. ಯಾಕೆ ಅಂದರೆ ಅವನಿಗೆ ಕೆಲವೆಲ್ಲ ಗೊತ್ತಿತ್ತು. ದೇವರು ಏನೇನೋ ವರ ಕೇಳಿದರೂ ಕೂಡ ಇವನು ಕೊಂದು ಬಿಡ್ತಾನೆ ಅಂತೆಲ್ಲ ಗೊತ್ತಿತ್ತು. ಆದ್ದರಿಂದ ಭಾರಿ ಉಪಾಯ ಮಾಡಿ ಕೇಳಬೇಕು ಅಂತ ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ವಾಪಿ ಮೃತ್ಯುರ್ನ ನ ಭೂಮೌ ನಾಂಬರೇ ಮೃತ್ಯುಃ ನ ನರೈರ್ನ ಮೃಗೈರಪಿ ನಾಂತಹ ಬಹಿಃ ದಿವಾ ನಕ್ತಂ. ನನಗೆ ಮನೆ ಒಳಗೆ ಸಾವು ಬರಬಾರದು, ಹೊರಗೆ ಸಾವು ಬರಬಾರದು. ದಿವಾ ನಕ್ತಂ, ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು. ಅನ್ಯಸ್ಮಾದಪಿ ಚಾಯುಧೈಃ, ಬೇರೆ ಯಾವ ಆಯುಧಗಳಿಂದಲೂ ಸಾವು ಬರಬಾರದು.
ನ ಭೂಮವು, ಭೂಮಿ ಮೇಲೆ ಸಾವು ಬರಬಾರದು, ನಾಂಬರೆ ಆಕಾಶದಲ್ಲೂ ಸಾವು ಬರಬಾರದು ನನಗೆ. ನ ಮೃತ್ಯು ನ ನರೈಹಿ ನ ಮೃಗೈಹಿ ಅಪಿ, ನರರಿಂದ ಸಾವು ಬರಬಾರದು, ಮೃಗಗಳಿಂದ ಸಾವು ಬರಬಾರದು ಅಂತ. ಹೀಗೆ ಇಂತಹ ನಿರ್ಜೀವ ವಸ್ತುಗಳಿಂದಾಗಲಿ ಜೀವವುಳ್ಳ ವಸ್ತುಗಳಿಂದಾಗಲಿ ಸುರ ಅಸುರ ಸರ್ಪಗಳಿಂದಾಗಲಿ ನನಗೆ ಸಾವು ಬರಬಾರದು ಅಂತ. ಇನ್ನು ರಣರಂಗದಲ್ಲಿ ಎದುರಾಳಿಗಳು ನನಗಿರಬಾರದು ಅಂತ ಕೇಳಿದ. ಎಲ್ಲ ಶರೀರಗಳ ಮೇಲೆ ಏಕಾಧಿಪತ್ಯ ನನ್ನದಾಗಿರಬೇಕು ಅಂತ ಕೇಳಿದ. ಇದೆಲ್ಲ ವ್ಯಸುಬಿರು ವಾಸುಮದ್ಭಿಹೀವ ಸುರಾಸುರ ಮಹೋರಗೈಹಿ ಅಪ್ರತಿದ್ವಂದ್ವತಾಂ ಯುದ್ಧೆ ಐಕಪತ್ಯಂಚ ದೇಹಿನಾಂ ಅಂತ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ತಥಾತ್ಮನಃ ತಪೋ ಯೋಗ ಪ್ರಭಾವೇನ ಯೋ ನರಿಷ್ಯತಿ ಕರಿಹಿಚಿತ್ ಅಂತ. ಇಂಥ ಎಲ್ಲ ಲೋಕಪಾಲಕರ ಶಕ್ತಿ ನನಗೆ ಬರಬೇಕು. ಅನ್ಯರ ತಪಸ್ಸು ಯೋಗಗಳ ಪ್ರಭಾವದಿಂದ ಅದು ನನ್ನಲ್ಲಿ ಅಳಿದು ಹೋಗಬಾರದು. ಬೇರೆ ಯಾರೋ ತಪಸ್ಸು ಮಾಡಿದ್ರು ನನ್ನಲ್ಲಿರೋ ಸಾಮರ್ಥ್ಯ ಹೋಗಬಾರದು. ಆ ರೀತಿ ನನಗೆ ವರಗಳನ್ನು ಕೊಡುವಂತ ಇಂಥ ಅನೇಕ ವರಗಳನ್ನು ಕೇಳುತ್ತಾರೆ. ಇಷ್ಟೆಲ್ಲ ವರಗಳನ್ನು ಕೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಎಂಥ ವರ ಕೇಳಿದು ಮಾರಾಯ ನೀನು ಅಂದ್ರು ಒಂದ್ಸರ್ತಿ. ತಾತೇ ಮೇ ದುರ್ಲಭ ಪುಂಸಃ ಯಾನ್ ಋಣೀಶೇ ವರಾನ್ನಮ ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್ ಅಂತ ಹೇಳಿದರು. ತಾತೇ ಮೇ ದುರ್ಲಭಾಹ, ಇವೆಲ್ಲ ಹಿರಣ್ಯಕಶಿಪು ನೀನು ನನ್ನಿಂದ ಕೇಳ್ತಾ ಇರುವಂಥ ವರಗಳೆಲ್ಲವೂ ಕೂಡ ಅತ್ಯಂತ ದುರ್ಲಭವಾದಂಥ ವರಗಳು. ಇಂಥ ದುರ್ಲಭವಾದಂಥ ವರವನ್ನು ಕೇಳ್ತಾ ಇದ್ದಿ ನೀನು, ಇದು ಕೊಡ್ಲಿಕ್ಕಾಗಲ್ಲ. ಆದರೂ ನಿನ್ನ ಮೇಲೆ ಪ್ರೀತಿಯಿಂದ ನಾನು ಕೊಡ್ತಾ ಇದ್ದೀನಿ. ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭವಾದ ವರಗಳನ್ನು ನಿನಗೆ ಕೊಡ್ತಿದ್ದೇನೆ. ತಥಾಸ್ತು ಅಂದ್ಬಿಟ್ರು ಒಂದ್ಸರ್ತಿ. ಮತ್ತಿನ್ನೇನು ಕೇಳ್ತಾನೋ ಇವನು ಹಾಳಾದವನು ಅಂತ ಹೇಳಿ ಬೇಗನೆ ತಥಾಸ್ತು ಅಂದ್ಬಿಡೋಣ ಅಂತ ಒಂದ್ಸರ್ತಿ ತಥಾಸ್ತು ಅಂದ್ಬಿಟ್ರು. ಆಯಿತು ಅಂತ ಅವನಿಗೊಮ್ಮೆ ಸಂತೋಷ ಆಗಿಬಿಡ್ತು. ಸಂತೋಷ ಆದ ಕೂಡಲೇ ಅವನು ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿ ಅಲ್ಲಿಂದ ತನ್ನ ಮನೆಗೆ ಹೋಗಬೇಕು ಅಂತ ಹೊರಡ್ತಾನವನು. ಅವನು ಹೊರಟಾದ ನಂತರ ಮೊದಲಿಗೆ ಹಿಂದೆ ಹೇಳಿದಂತೆ ಮೊದಲು ಮಾಡಿದ್ದೇನು ಅಂತಂದರೆ ಮತ್ತೆ ಆಜ್ಞೆ ಮಾಡಿದ್ದಂತೆ. ಎಲ್ಲ ಇಡೀ ಲೋಕದಲ್ಲಿ ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ, ಗೋವುಗಳಿದ್ದಾವೆ, ಇವುಗಳನ್ನೆಲ್ಲ ಸಂಹಾರ ಮಾಡಿ ಬೆಂಕಿ ಹಚ್ಚಿರಿ ಅಂತ ಮತ್ತೊಂದು ಸರ್ತಿ ಆಜ್ಞೆ ಮಾಡಿದ್ದಂತೆ. ಯಾರು ಅವನು ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಸ್ಥಿತಿ. ತಾನು ಆಡಿದ್ದೆ ಐಕಪತ್ಯ ಅಂತ ಕೇಳಿದ್ನಲ್ಲೇ, ಹಾಗಾಗಿ ತಾನೇ ಏಕಾಧಿಪತಿ ಅನ್ನುವಂತೆ ಎಲ್ಲ ಕಡೆ ಮೆರಿಲಿಕ್ಕೆ ಶುರು ಮಾಡಿದ. ಎಲ್ಲಿ ತನಕ ಅಂತ ಹೇಳಿದರೆ ದೇವತೆಗಳು ಕೂಡ ಬಂದು ಇವನಿಗೆ ಶರಣಾಗ್ತಿದ್ರಂತೆ. ಎಲ್ಲ ದೇವತೆಗಳು ಕೂಡ ಅಂತ. ರೇಮೇ ಭಿವಂದ್ಯಾಂಗ್ರಿ ಯುಗ ಸುರಾದಿವಿಹಿ ಪ್ರತಾಪಿತೈರೂರ್ಜಿತ ಚಂಡಶಾಸನ. ಇವನೇನು ಶಾಸನಗಳು ಮಾಡಿದ್ರು ಒಪ್ಪಿಕೊಳ್ತಿದ್ರು. ದೇವತೆಗಳೇ ಬಂದು ಇವನ ಪಾದಕ್ಕೆ ಘಟ್ಟಿಸಿ ಹೋಗ್ತಿದ್ರಂತೆ. ಏನರ್ಥ ಹಾಗಂದ್ರೆ, ದೇವತೆಗಳು ಬಂದು ಇವನ ಪಾದಕ್ಕೆ ಮುಟ್ತಿದ್ರು ಅಂದರೆ ಏನರ್ಥ? ದೇವತೆಗಳಲ್ಲಿ ಯಾರ್ಯಾರಿದ್ದಾರೆ? ವಾಯುದೇವರಿದ್ದಾರೆ, ಲಕ್ಷ್ಮೀದೇವಿ, ಭಾರತಿ, ಸರಸ್ವತಿ, ಬ್ರಹ್ಮ, ಇವರೆಲ್ಲ ಬರ್ತಿದ್ರು. ಹಾಗಾದರೆ ಇಲ್ಲ, ಅದಕ್ಕೆಲ್ಲ ಬೇರೆಯೇ ಅರ್ಥ. ಸ್ವಲ್ಪ ದೊಡ್ಡ ವ್ಯಾಖ್ಯಾನ ಇದೆ ಅದೆಲ್ಲವೂ ಕೂಡ. ಅದು ಏನು ಅನ್ನೋದನ್ನು, ಅದರ ಉತ್ತರವನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ.